ಅಪ್ಪ ಬಿಸ್ನೆಸ್ ಅಲ್ಲಿ ಇದ್ರು. Oh, wow. 2020 ಆಗಸ್ಟ್ ಅಲ್ಲಿ Uh-huh. ಗಣೇಶ ಹಬ್ಬದ ಟೈಮ್ ಅಲ್ಲಿ ಈ ಜರ್ನಿ ಶುರುವಾಗಿದ್ದು. Wow. ಆವಾಗ್ಲಿಂದ ಕಂಟಿನ್ಯೂ ಆಗಿ ಸಕ್ಸಸ್ಫುಲ್ ಆಗಿದೆ. ದಿಸ್ ಇಸ್ ಫಾರ್ ವಿಮೆನ್. ಈ ತರ ಒಂದು ಬಿಸ್ನೆಸ್ ನ ಆವಾಗ ಶುರು ಮಾಡಿದ್ ಕನ್ನಡತಿ ನೀವು ನಾನ್ ಫಸ್ಟ್ ಅಂತ ನನ್ಗನ್ಸ್ತು. ಹಾಯ್ ಎಲ್ರಿಗೂ, ಎಲ್ರು ಹೇಗಿದ್ದೀರಿ? ಎಲ್ರು ಆರಾಮಾಗಿದ್ದೀರಿ ಅನ್ಕೊಂಡಿದೀವಿ. ನಾವು ಇಲ್ಲಿ ತುಂಬಾ ಚೆನ್ನಾಗಿದ್ದೀವಿ. ಇಲ್ಲಿ ಪಿಕರಿಂಗ್ ಅನ್ನೋ ಜಾಗಕ್ಕೆ ಮನೆ ಸಾಧಕರ ವಿಭಾಗವನ್ನ ಮಾಡ್ಲಿಕ್ಕೆ ಬಂದಿದ್ದೇನೆ. ಸೊ ಇಲ್ಲಿ ಸಾಧಕರು ರೆಡಿ ಆಗಿದ್ದಾರೆ. ಅದಕ್ಕೆ ಮುಂಚೆ ನನ್ಗೆ ವಿವೇಕಾನಂದರದೊಂದು ಸಾಲು ನೆನಪಾಗ್ತಾ ಇದೆ. ಸಾಧನೆ ಇಲ್ಲದ ಸಾವಿಗೆ ಅವಮಾನ, ಆದರ್ಶ ಇಲ್ಲದೆ ಬದುಕಿಗೆ ಅವಮಾನ ಅಂತ ಹೇಳ್ತಾರೆ. ಸೊ ಆದರ್ಶ ಪ್ರಿಯವಾಗಿರ್ಬೇಕು ಎಲ್ರು ಕೂಡ. ಸೊ ಆದರ್ಶ ಮಹಿಳೆ ಕನ್ನಡತಿ ಒಬ್ರು ನಮ್ ಜೊತೆ ಇದ್ದಾರೆ. ಇವರು ಶಾಪರ್ಸ್ ಅಂತ ಒಂದು ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದಾರೆ. ಅವರು ಆ ಬಿಸ್ನೆಸ್ ಇಂದ ಹಲವಾರು ಜನರಿಗೆ ಮಾದರಿಯಾಗಿದ್ದಾರೆ. ಸೊ ಅವಕಾಶಗಳನ್ನ ಸೃಷ್ಟಿ ಮಾಡಿರುವಂತಹ ಸೃಷ್ಟಿಕರ್ತ ಇವರು. ಸೊ ಬನ್ನಿ ಸಿಂಧು ಅವರನ್ನ ಭೇಟಿ ಮಾಡೋಣ. ಅವರ ಬಿಸ್ನೆಸ್ ಪಯಣಕ್ಕೆ ಮತ್ತು ಅವರ ಬದುಕಿಗೆ ನಿಮ್ಗೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಬನ್ನಿ ಸಿಂಧು ಅವ್ರನ್ನ ಮಾತಾಡ್ಸೋಣ ಹಾಗಾದ್ರೆ. ಹಾಯ್ ಸಿಂಧು, ನಮಸ್ತೆ, ಹೇಗಿದ್ದೀರಾ? ನಮಸ್ಕಾರ ಅಶ್ವಿನಿ, ನಾನು ಆರಾಮು, ನೀವ್ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಮೊದಲಿಗೆ ನಿಮ್ಗೆ ನಮ್ಮ ಚಾನಲ್ಗೆ ಸ್ವಾಗತ. ವಿದೇಶದಲ್ಲಿ ಜೀವನ ಅಂತ ನಿಮ್ಗೆ ಗೊತ್ತಿರೋ ಹಾಗೆ, ಮತ್ತೆ ನಮ್ಮ ಚಾನಲ್ ಅಲ್ಲಿ ಮನೆ ಸಾಧಕರ ವಿಭಾಗವನ್ನ ಮಾಡ್ತಾ ಇದ್ದೇವೆ. ಸೊ ನಿಮ್ಮನ್ನ ಇವತ್ತು ನಮ್ಮ ಮಹಿಳಾ ಸಾಧಕಿಯಾಗಿ ಹಾಟ್ ಸೀಟ್ ಮೇಲೆ ಕೂರಿಸ್ಬಿಟ್ಟಿದೀವಿ. ಸೊ ನಿಮ್ಮನ್ನ ಪರಿಚಯಿಸುವ ಒಂದು ಸಣ್ಣ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಮೋರೋವರ್ ಅದ್ರ ಜೊತೆನಲ್ಲಿ ನೀವು ಮಾಡ್ತಿರುವಂತಹ ಸತ್ಕಾರ್ಯಕ್ಕೆ ಒಂದು ನಮ್ಮ ಕಡೆಯಿಂದ ಒಂದು ಪ್ರಮೋಷನ್ ತರ ಲೈಕ್ ಆಗ್ಲಿ ಅಂತಂತ ಹೇಳಿ. ಸೊ ನಿಮ್ಗೆ ಇದ್ರಿಂದ ಒಳಿತಾ ಆದ್ರೆ ನಾವು ಮಾಡಿದಕ್ಕೂ ಕೂಡ ಸಾರ್ಥಕ ಆಗತ್ತೆ. ಸೊ ನಿಮ್ಗೆ ನಮ್ಮ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ಇದೊಂದು ಬಹಳ ಒಳ್ಳೆ ಇನಿಷಿಯೇಟಿವ್ ಹೇಳ್ಬೇಕಂತಂದ್ರೆ. ಯಾಕೆಂದ್ರೆ ಕೆಲವೊಂದ್ಸರಿ ಏನಾಗುತ್ತೆ ಅಂತಂದ್ರೆ ನಾವು ಮಾಡ್ತಾ ಇರ್ತೀವಿ, ನಮ್ ಸುತ್ತಮುತ್ತಲದವ್ರಿಗೆ ಪರಿಚಯ ಇರುತ್ತೆ. ನಿಮ್ ಇದ್ರಿಂದ ಚಾನೆಲ್ ಇಂದ ಇವಾಗ ಯೂಟ್ಯೂಬ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್, ಎವ್ರಿಥಿಂಗ್ ಇಸ್ ಸೋಷಿಯಲ್ ಮೀಡಿಯಾ. ಸೊ ಎಷ್ಟು ಪವರ್ಫುಲ್ ಇರುತ್ತೆ ಅಂದ್ರೆ ಈವನ್ ಲೈಕ್ ಒಂದ್ ವಿಡಿಯೋ ಯಾರಿಗೋ ಒಬ್ರಿಗೋ ಇಬ್ರಿಗೋ ಶೇರ್ ಆದ್ರೆ ಮೆಸೇಜ್ ಕನ್ವೆ ಆದ್ರೆ ರೈಟ್, ಇಟ್ ವಿಲ್ ಹೆಲ್ಪ್ ಫಾರ್ ಪೀಪಲ್. ಗುಡ್ ಲಕ್ ಫಾರ್ ದಿಸ್ ಇನಿಷಿಯೇಟಿವ್. Thank you so much. This is really good. I'm so glad. Thank you. I'm so glad that you liked our channel and our theme too. So ಮೊದಲಿಗೆ ನನ್ನಲ್ಲಿ ಒಂದು ಪ್ರಶ್ನೆ ಮೂಡ್ತಿರೋದಂದ್ರೆ, ಸೊ ನೀವು ಎಲ್ಲಿಯವರು, ನಿಮ್ಮ ಎಜುಕೇಶನ್ ಯಾವ ರೀತಿ ಆಯ್ತು, ಅಂಡ್ ಈಗ ಕ್ಯಾನಡಾಗೆ ಯಾವಾಗ ಬಂದ್ರಿ ಅಂತ? ಸೊ ನನ್ನ ಹೆಸರು ಸಿಂಧು ಕಾರ್ತಿಕ್ ಗುಪ್ತಾ. ಓಕೆ. ನನ್ನ ಹುಟ್ಟೂರು ಮೈಸೂರು, ಬೆಳೆದಿದ್ದೆಲ್ಲ ಅರಸೀಕೆರೆ. ಮತ್ತೆ 10th ಆದ ನಂತರ ಎಜುಕೇಶನ್ ಮತ್ತೆ ಮೈಸೂರಿಗೆ ಹೋಗಿದ್ದು. ನಂತರ ಇಂಜಿನಿಯರಿಂಗ್ ಮಾಡಿದೆ ನಾನು. BMS ಕಾಲೇಜಲ್ಲಿ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇದರಲ್ಲಿ ಇಂಜಿನಿಯರಿಂಗ್ ಮಾಡಿದ್ದು. ಇಂಜಿನಿಯರಿಂಗ್ ನಂತರ ಕ್ಯಾಂಪಸ್ ಇಂಟರ್ವ್ಯೂ ಆಯ್ತು. ಐ ಗಾಟ್ ಪ್ಲೇಸ್ಡ್ ಇನ್ ಕಂಪನಿ ಕಾಲ್ಡ್ ಕೋಕಾ-ಕೋಲಾ. ಸೊ ಹೈದ್ರಾಬಾದ್ ಮತ್ತೆ ಟ್ರೈನಿಂಗು ಕೆಲಸ ಅಲ್ಲಿ. ಅದ ನಂತರ 2014ರಲ್ಲಿ ಕೆನಡಾಗ್ ಮೂವ್ ಆಗಿದ್ದು, ಮಾರ್ಚ್ ಅಲ್ಲಿ. ಸೊ ಈ 2025 ಮಾರ್ಚ್ 5ನೇ ತಾರೀಕಿಗೆ 11 ವರ್ಷ ಆಗುತ್ತೆ ನಾವು ಕೆನಡಾಗ್ ಮೂವ್ ಆಗಿ. So sweet. Right. A good journey. Definitely. Lots of ups and downs, but definitely worth it. ರೈಟ್. ಜೀವನದಲ್ಲಿ ಏರುಪೇರುಗಳು ಇದ್ದೇ ಇರತ್ತೆ. ಸೊ ಅದನ್ನ ನಾವು ಸಮತೋಲನೆಯನ್ನ ಮಾಡ್ಕೊಂಡು ಹೋಗೋದೇ ಸಾಧನೆ, ಸಾರ್ಥಕದ ಜೀವನ ಅಂತ ಹೇಳ್ತಾರೆ. ರೈಟ್. ಸೊ ನೀವು ಇಲ್ಲಿ ಒಂದು ಶಾಪರ್ಸ್ ಸಂತೆ ಅಂತ ಒಂದು ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದೀರಾ ಅಂತ ನನ್ಗೆ ಸ್ನೇಹಿತರಿಂದ ಕೇಳ್ಪಟ್ಟೆ. ಸೊ ಏನಿದು ಇದು ಶಾಪರ್ಸ್ ಸಂತೆ ಅಂತ? ಸೊ ಯಾವ ತರದ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದೀರಾ, ಮತ್ತೆ ಅದ್ರ ಬಗ್ಗೆ ಒಂಚೂರು ವಿವರಣೆ ನಮ್ಗೆ ವೀಕ್ಷಕರಿಗೆ ತಿಳ್ಸಕ್ಕಾಗತ್ತಾ? ಖಂಡಿತ. ರೈಟ್. ಸೊ 2020ರಲ್ಲಿ ಎಲ್ಲ ಇಡೀ ಪ್ರಪಂಚಕ್ಕೆನೆ ಕೋವಿಡ್ ಹಿಟ್ ಆಯ್ತು. ಭೀಕರ ಮಾರಿ ಅದು. ಐ ಥಿಂಕ್ 2019 ಡಿಸೆಂಬರ್ ಇಂದ ಶುರುವಾಯ್ತು ಅನ್ಸುತ್ತೆ. ರೈಟ್. ಯಾವ ರೀತಿ ಅಂತಂದ್ರೆ ಎಫೆಕ್ಟ್ ಆಗದೆ ಇರೋ ಒಂದು ಪ್ರದೇಶ ಇಲ್ಲ, ಆ ರೀತಿಲಿ ಎಫೆಕ್ಟ್ ಆಯ್ತು. ಸೊ ಹೀಗೆ ಅವಾಗ ಎಲ್ಲ ಪ್ರತಿಯೊಂದು ಬಿಸ್ನೆಸಸ್ ಕ್ಲೋಸ್ ಡೌನ್ ಆಗಿತ್ತು. ಇಲ್ಲಿ ಆಗಿರ್ಬೋದು, ಇಂಡಿಯಾದಲ್ಲಿ ಆಗಿರ್ಬೋದು, ಎಲ್ಲ ಬಿಸ್ನೆಸಸ್ ಕ್ಲೋಸ್ ಆಗಿತ್ತು.
ಸೊ ಹೆಂಗಾಗಿತ್ತು ಅಂದ್ರೆ ಅವಾಗ ಏನು ನಮ್ಗೆಲ್ರಿಗೂನು ಕೆಲ್ಸ ಫೋನ್ ಮಾಡೋದು ಮಾತಾಡೋದು, ಆ ಅಡ್ಗೆ ಮಾಡು ಈ ಅಡ್ಗೆ ಮಾಡು, ಸೊ ಒಂಥರ ತುಂಬಾ ಚೆನ್ನಾಗಿತ್ತು. ಎಲ್ಲ ಫ್ಯಾಮಿಲಿ ಎಲ್ಲ ಒಟ್ಟು ಕುತ್ಕೊಂಡು ಏನೋ ಅಡ್ಗೆಗಳು ಮಾಡ್ಕೊಳ್ಳೋದಂತೆ, ಬೇಕಿಂಗ್ ಮಾಡೋದು ಅಂಡ್ ಎವ್ರಿಥಿಂಗ್. ಸೊ ಆವಾಗ ನಮ್ ತಂದೆ ಜೊತೆ ಮಾತುಕತೆ ಇನ್ನೂ ಹೆಚ್ಚಾಯ್ತು. ಸಾಮಾನ್ಯವಾಗಿ ಅಪ್ಪನ ಜೊತೆ ತುಂಬಾ ಸಂಬಂಧಗಳ ಭದ್ರತೆ ಬೆಸುಗೆ ಜಾಸ್ತಿ ಆಯ್ತು. ಅವಾಗ ತುಂಬಾ ಜಾಸ್ತಿ ಆಯ್ತು. ಸಾಮಾನ್ಯವಾಗಿ ಅಪ್ಪನ ಜೊತೆ ಜಾಸ್ತಿನೇ ನಾನು ಮಾತಾಡ್ತೀನಿ. ಬೆಳಿಗ್ಗೆ 1 hour, ಮಧ್ಯಾಹ್ನ, ರಾತ್ರಿ ಏನ್ ಮಾಡಿದ್ರಿ, ನಾನ್ ಇವತ್ತೇನ್ ಮಾಡ್ದೆ, ಹೀಗೆ ಸೊ ಮಾತಾಡ್ಬೇಕಾದ್ರೆ ಏನಾಗುತ್ತೆ, ಅಪ್ಪ ಬಿಸ್ನೆಸ್ ಅಲ್ಲಿ ಸೊ ಅವ್ರಿಗೂನು ಬಿಸ್ನೆಸ್ ಡೆಫಿನೆಟ್ಲಿ ಹಿಟ್ ಆಯ್ತು. ಹಿಂಗೆ ಮಾತಾಡ್ತಾ 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 ಅಪ್ಪ ಹೇಳಿದ್ರು, ಈ ತರ ವೀವರ್ಸ್ಗುನು ಪ್ರಾಬ್ಲಮ್ ಆಗಿದೆ, ಈ ಕಡೆ ಎಲ್ಲ ಪ್ರತಿಯೊಂದು ಬಿಸ್ನೆಸ್ ಅವ್ರಿಗೂನು ಪ್ರಾಬ್ಲಮ್ ಆಗಿದೆ, ತಿನ್ನೋದಕ್ಕೂನು ಇಲ್ಲಿ ತುಂಬಾ ಕಷ್ಟ ಇದೆ ಹಂಗಂತ ಹೇಳ್ತಾ ಇದ್ರು. ಸೊ ನಾನು ಮುಂಚೆ ಚಿಕ್ಕನ್ಲಿಂದಾನು ಬಿಸ್ನೆಸ್ ಎನ್ವೈರ್ಮೆಂಟ್ ಅಲ್ಲೇ ಬೆಳ್ದಿರೋದು. ಅಪ್ಪ ಬಿಸ್ನೆಸ್ ಅಲ್ಲಿ ಇದ್ರು, ಅಮ್ಮ ಸೊ ಹಾಗಿರೋದ್ರಿಂದ ನಂಗೆ ಅನ್ನಿಸ್ತು, ಹೆಂಗಿದ್ರು ನನ್ಗೆ ಯಾವಾಗ್ಲೂ ಮುಂಚೆಯಿಂದ ಅನ್ನಿಸ್ತಿತ್ತು ಬಿಸ್ನೆಸ್ ಮಾಡೋಣ, ಏನಾದ್ರೂ ಮಾಡ್ಬೇಕು. ಅಪಾರ್ಟ್ ಫ್ರಮ್ ಮೈ ಪ್ರೊಫೆಷನಲ್ ಲೈಫ್, ಐ ರಿಯಲಿ ವಾಂಟೆಡ್ ಟು ಡೂ ಸಮಥಿಂಗ್ ಅಂತ. ಸೊ ಆವಾಗ ಹೀಗೆ ಮಾತಾಡ್ತಾ ಇರ್ಬೇಕಾದ್ರೆ ಅಪ್ಪಂಗ್ ಹೇಳ್ದೆ, ಇದು ಒಳ್ಳೆ ಕಾಸ್ ಅಲ್ಲ ಅಂದ್ರೆ ನನ್ಗೆ ಒಂದ್ ಎಕ್ಸ್ಪ್ಲೋರ್ ಮಾಡ್ದಂಗ ಆಗುತ್ತೆ, ಆಮೇಲೆ ಅಲ್ಲಿಯವ್ರಿಗೂನು ಸಪೋರ್ಟ್ ಮಾಡ್ಲಿಕ್ಕೆ ಆಗತ್ತೆ ಅಂತ ಹೇಳ್ಬಿಟ್ಟು ಜರ್ನಿನ ಸ್ಟಾರ್ಟ್ ಮಾಡಿದ್ದು. ಆವಾಗ 2020 ಆಗಸ್ಟ್ ಅಲ್ಲಿ ಗಣೇಶ ಹಬ್ಬದ ಟೈಮ್ ಅಲ್ಲಿ ಈ ಜರ್ನಿ ಶುರುವಾಗಿದ್ದು. ಆವಾಗ್ಲಿಂದ ಕಂಟಿನ್ಯೂ ಆಗಿ ಸಕ್ಸಸ್ಫುಲ್ ಆಗಿದೆ. ಕಂಗ್ರಾಚುಲೇಷನ್ಸ್. ವಿಘ್ನ ವಿನಾಶಕ ಗಣೇಶನಿಂದ ನೀವು ಪ್ರಾರಂಭ ಮಾಡಿದ್ದೀರಿ. ಸೊ ಅದಿನ್ನು ಯಶಸ್ಸು, ಪೂರ್ಣ ಯಶಸ್ಸು ಕಾಣ್ಲಿ ನಿಮ್ಗೆ, ಇನ್ನು ಒಂದು ಯಶಸ್ಸಿನ ತೀರವನ್ನ ದಾಟಿ ಅಂತ ಕೇಳ್ತೀನಿ. ರೈಟ್. ಸೊ ಈ ಶಾಪರ್ಸ್ ಸಂತೆನಲ್ಲಿ ಯಾವ ಯಾವ ತರದ ವಸ್ತುಗಳನ್ನ ನೀವು ಮಾರ್ತೀರಿ ಅಥವಾ ಎಲ್ಲಿಂದ ತರಿಸ್ಕೋತೀರಿ? ಈ ಮಾರುಕಟ್ಟೆ ಅಥವಾ ಮಾರಾಟದ ವಹಿವಾಟು ಯಾವ ರೀತಿ ಆಗತ್ತೆ ಅಂತ ಒಂಚೂರು ವಿವರಣೆ ಕೊಡ್ಲಿಕ್ಕಾಗತ್ತೆ? ಡೆಫಿನೆಟ್ಲಿ. ಸೊ ಅದೇ ಕೋವಿಡ್ ಟೈಮಲ್ಲಿ ಸ್ಟಾರ್ಟ್ ಆಗಿರೋದ್ರಿಂದ ಅವಾಗ ಮಾಸ್ಕ್ ನಾವೆಲ್ಲರೂ ಮಾಸ್ಕ್, ಅದು ವಜ್ರತರ ಆಗಿತ್ತು ಅವಾಗ ಈ ಮಧುಬಾನಿ ಪೇಂಟೆಡ್ ಮಾಸ್ಕ್ ಸಿಕ್ತು. ಸೊ ದಟ್ ಇಸ್ ವೆನ್ ಐ ಸ್ಟಾರ್ಟೆಡ್. ಅಂದ್ರೆ ಓಕೆ, ಮಾಸ್ಕ್ ನ ಇಲ್ಲಿಗೆ ತರ್ಸಣಂತೆ, ಅಲ್ಲಿ ಆರ್ಟಿಸ್ಟ್ಗುನು ಎನ್ಕರೇಜ್ ಮಾಡ್ದಂಗಾಗತ್ತೆ, ಬಿಸ್ನೆಸ್ ಕೊಟ್ಟಂಗಾಗತ್ತೆ ಅಂತ ಅಲ್ಲಿ ಇದರಿಂದ ಶುರು ಆಗಿದ್ದು. ಆಮೇಲೆ ಇದು ಇನ್ನು ಶಾಪರ್ಸ್ ಅಂತ ಹೆಂಗೆ ಅಂದ್ರೆ, ನಾನು ಇದೊಂದು ಹೇಳ್ಬೇಕು, ದಿಸ್ ಇಸ್ ಫಾರ್ ವಿಮೆನ್. ಅಂದ್ರೆ ಇದ್ರ ಮೇನ್ ಇಂಟೆನ್ಷನ್ ಏನು ಅಂತಂದ್ರೆ, ವಿಮೆನ್ ಟು ಕನೆಕ್ಟ್ ದ ಬಿಸ್ನೆಸ್ ಓನರ್ಸ್ ಬಿಟ್ವೀನ್ ಇಂಡಿಯಾ ಅಂಡ್ ಕ್ಯಾನಡಾ ಅಂತ. ಓ ಮೈ ಗಾಡ್. ಸೊ ಮಹಿಳೆಯರಿಗೆ ಸ್ಫೂರ್ತಿ ಆಗುವ ಹಾಗೆ ನೀವು ಮಾಡ್ತಾ ಇದ್ದೀರಿ. ಡೆಫಿನೆಟ್ಲಿ. ಸೊ ನನ್ನ ಪ್ರತಿಯೊಂದು ವೆಂಡರ್ಸ್, ಆರ್ಟಿಸ್ಟ್, ಮ್ಯಾನುಫ್ಯಾಕ್ಚರರ್ಸ್ ಪ್ರತಿಯೊಬ್ರು ವಿಮೆನ್. ಸೊ ನೋಡಿ ವೀಕ್ಷಕರೇ, ನನ್ಗೆ ಹೆಮ್ಮೆಯ ವಿಷಯ ಅಂತಂದ್ರೆ, ಈಕೆ ತಾನು ಮಹಿಳೆ, ಜೊತೆಗೆ ತಾನು ಸಂಪರ್ಕ ಮಾಡ್ತಿರುವಂತವ್ರ ಎಲ್ಲರ ಹತ್ರನು ಮಹಿಳಾ ಸಂಪರ್ಕವನ್ನ ಇಟ್ಕೊಂಡು, ಸೊ ಅಲ್ಲಿಂದ ಇಲ್ಲಿವರೆಗೂ ಮಹಿಳೆಯರಿಗೋಸ್ಕರನೇ ಸೀಮಿತವಾಗಿರುವಂತಹ ಆದರ್ಶ ಮಹಿಳೆಯರು. ಮುಂದುವರಿಸೋಣ ಮಾತು. ತುಂಬಾ ದೊಡ್ಡ ಮಾತು, ಬಟ್ ಡೆಫಿನೆಟ್ಲಿ ಸಪೋರ್ಟ್, ಇಬ್ರಿಗೂ ಸಪೋರ್ಟ್, ಜಸ್ಟ್ ನಾಟ್ ಒಂಥರ ಬ್ರಿಡ್ಜ್ ಮಾಡ್ದಂಗೆ ಇರುತ್ತೆ ಅಂತ ಹೇಳಿ. ಸೊ ಆವಾಗ 2020 ಶುರು ಮಾಡಿದಾಗ ನನ್ಗೆ ಯಾವ್ದೇ ಒಂದು ಇಂಡಿಯನ್ ಬೇಕು ಅಂದ್ರೂ ತುಂಬಾ ಈ ಪಂಜಾಬೀಸ್, ಗುಜರಾತೀಸ್ ಅವ್ರ ನಡುವೆನೆ ಬಿಸ್ನೆಸ್ ಇರ್ತಾ ಇತ್ತು. ನಮ್ ಕನ್ನಡದವ್ರು ತುಂಬಾ ಕಡಿಮೆ ಇದ್ರು ಅವಾಗ, ಬಿಸ್ನೆಸ್ ಓನರ್ಸ್ ಆಗಿರ್ಬೋದು. ನನ್ಗನ್ನಿಸ್ತು, ಯಾಕೆ, ವೈ ನಾಟ್, ರೈಟ್, ದಿಸ್ ಇಸ್ ದ ರೈಟ್ ಆಪರ್ಚುನಿಟಿ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ. ಸೊ ಬಹುಶಃ ನನಗ್ ಗೊತ್ತಿದ್ದಂಗೆ ಈ ತರ ಒಂದು ಬಿಸ್ನೆಸ್ ನ ಆವಾಗ ಶುರು ಮಾಡಿದ್ ಕನ್ನಡತಿ ನಾನ್ ಫಸ್ಟ್ ಅಂತ ನನ್ಗನ್ಸ್ತು. ಯಾಕೆಂದ್ರೆ ನಾನು ಸುಮಾರು ಎಕ್ಸ್ಪ್ಲೋರ್ ಮಾಡಿದ್ದೆ ಈ ತರ ಇದ್ರಲ್ಲಿ. ಹಾಗಾಗಿ ಅಲ್ಲಿಂದ ಜರ್ನಿ ಶುರುವಾಗಿ ಅಲ್ಲಿಂದ ತರ್ಸ್ಕೊಳ್ತೀನಿ. ಮುಂಚೆ ನನ್ಗೆ ಮತ್ತೆ ಶಿಪ್ಪಿಂಗ್ ಆಗಿರ್ಬೋದು, ಕಸ್ಟಮ್ಸ್ ಆಗಿರ್ಬೋದು, ಪ್ರತಿಯೊಂದು ನಾಲೆಡ್ಜ್ ಆಮೇಲೆ 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 ತಿಳಿದ್ ಬಂದ್ರೆ. ಕರೆಕ್ಟ್. ಇನ್ನೊಂದ್ ಏನು ಅಂತಂದ್ರೆ, ಯಾವ್ದೇ ಒಂದು ಪ್ರತಿಯೊಂದು ನಾನು ಮತ್ತೆ ನನ್ನ ಹಸ್ಬೆಂಡ್ ಕಾರ್ತಿಕ್ ಅಂತ ಹೇಳಿ, ಸೊ ವಿ ಆಲ್ವೇಸ್ ವಾಂಟ್ ಟು ಡೂ ಸಮಥಿಂಗ್ ಅಂತ. ಎವ್ರಿ ಡೇ ಏನೋ ಮಾತಾಡ್ತಾ ಇರ್ಬೇಕಾದ್ರೆ ವಿ ಎಂಡ್ ಅಪ್, ಓಕೆ, ವಾಟ್ ನೆಕ್ಸ್ಟ್ ಅನ್ನೋ ತರ. ಸೊ ಹಾಗಾಗಿ ಆ ಕುತೂಹಲ, ಏನ್ ಸಮಥಿಂಗ್ ಶುಡ್ ಬಿ ದೇರ್, ಸಾಧನೆ ಮಾಡೋ ಹಂಬಲ ಇದೆ.
ಕರೆಕ್ಟ್. ಸೊ ಅಲ್ಲಿಂದ ಅದು ಸ್ಟಾಪ್ ಮಾಡಬಾರ್ದು ಅಂತ ಅಂದ್ರೆ ಯುನೋ ಎಸ್ ಪ್ರೊಫೆಷನಲ್ ಲೈಫ್ ಇರುತ್ತೆ, ಫ್ಯಾಮಿಲಿ ಇರುತ್ತೆ, ಅಂಡ್ ದೇರ್ ಇಸ್ ಸಮಥಿಂಗ್ ಯು ಆರ್ ಪ್ಯಾಷನೇಟ್ ಅಬೌಟ್. ಇವಾಗ ನಿಮ್ಮ ಕೇಸಲ್ಲೂ ಹಾಗೆ ಈ ಚಾನೆಲ್ ಶುರು ಮಾಡಿದ್ದು ಇಟ್ ಇಸ್ ಔಟ್ ಆಫ್ ದ ಪ್ಯಾಷನ್. ಒಂದು ನಮಗ್ ಹೆಲ್ಪ್ ಆಗುತ್ತೆ, ಸ್ಮಾಲ್ ಬಿಸ್ನೆಸ್ ಓನರ್ಸ್ ಆಗಿರ್ಬೋದು, ಯುನೋ ಆರ್ಟಿಸ್ಟ್ ಆಗಿರ್ಬೋದು, ಅವ್ರಿಗೆ ಹೆಲ್ಪ್ ಆಗುತ್ತೆ. ಮತ್ತೆ ನಿಮ್ಗೆ ನಿಮ್ಮ ಒಂದು ಪ್ಯಾಷನ್ ನ ಯುನೋ ಬೆಳೆಸ್ಕೊಂಡಂಗಾಗುತ್ತೆ. ಸೊ ಹಾಗಾಗಿ ಇಟ್ಸ್ ಲೈಕ್ ವಿ ಆಲ್ ಗ್ರೋ ಟುಗೆದರ್ ಅಂತ. ಸೊ ಶಾಪರ್ಸ್ ಅಂತ ಬಂದಾಗ ಯಾವ ತರದ ಪ್ರಾಡಕ್ಟ್ಸ್ ನ ನೀವು ತರಿಸ್ಕೋತೀರಿ? ಸ್ಪೆಸಿಫಿಕಲಿ ಲೈಕ್ ಏನಾದ್ರು ಕ್ಲಾತ್ಸ್ ಇರ್ಬೋದಾ, ಅಥವಾ ಆಕ್ಸೆಸರೀಸ್ ಇರ್ಬೋದಾ, ಅಥವಾ ಗಿಫ್ಟ್ ಹೋಮ್ ಡೆಕೋರ್ ಐಟಮ್ಸ್ ಇರ್ಬೋದಾ? ಯಾವ ತರದ ಒಂದು ಪ್ರಾಡಕ್ಟ್ಸ್ ನ ನೀವು ತರಿಸ್ಕೊಂಡ್ ಮಾರ್ತೀರಿ ಅಂತ? ಸೊ ಸ್ಟಾರ್ಟಿಂಗ್ ಫ್ರಮ್ ಕ್ಲೋದಿಂಗ್ ಅಲ್ಲಿ ಪ್ರತಿಯೊಂದು, ಇವಾಗ ಹೆಂಗಸ್ರಿಗಿದೆ, ಮಕ್ಕಳಿಗಿದೆ, ಗಂಡಸ್ರಿಗಿದೆ, ಎವ್ರಿಬಡಿ. ಸೊ ಕ್ಲಾದಿಂಗ್ ಅಂದ್ರೆ ಬಂದ್ರೆ ಇಂಡಿಯನ್ ಅಟೈರ್, ಮೇನ್ಲಿ ಇಂಡಿಯನ್ ಅಟೈರ್. ಅಗೇನ್ ಲೈಕ್ ಅಲ್ಲಿ ಸಪೋರ್ಟ್ ಮಾಡ್ಲಿಕ್ಕೆ ವೀವರ್ಸ್ ಇಂದ ನಮ್ ಇಲ್ಕಲ್ ಸ್ಯಾರೀಸ್, ಮಂಗಲ್ಗಿರಿ ಸ್ಯಾರೀಸ್, ಸೋ ಸ್ವೀಟ್, ಪ್ರತಿಯೊಂದು ವೀವರ್ಸ್ ಸಪೋರ್ಟ್ ಮಾಡ್ಲಿಕ್ಕೆ ಅಲ್ಲಿ. ಮತ್ತೆ ಸೀರೆಗಳು, ಕುರ್ತಾಸ್, ಸಲ್ವಾರ್ಸ್, ಆಕ್ಸೆಸರೀಸ್ ಬಂದ್ರೆ ಜ್ಯುವೆಲ್ರೀಸ್. ಇವಾಗ ಬಳೆಗಳು ಅಷ್ಟೇ, ಅವಾಗ ಸಿಲ್ಕ್ ಥ್ರೆಡ್ ಜ್ಯುವೆಲರ್ಸ್ ಅವಾಗೆಲ್ಲ ತುಂಬಾ ಟ್ರೆಂಡ್ ಅಲ್ಲಿ ಇತ್ತು. ಮತ್ತೆ ಕುಂದನ್ ವರ್ಕ್, ಈ ತರದ್ದು ಇದು ಬಳೆಗಳು, ಪ್ರತಿಯೊಂದು ಇದನ್ನೆಲ್ಲಾನು ಹೆಂಗಸರು ಮನೆಗಳಲ್ಲಿ ಮಾಡ್ತಾ ಇದ್ದಿದ್ದು, ಅಲ್ಲಿಂದ ಶುರುವಾಗಿದ್ದು. ಸೊ ಆಕ್ಸೆಸರೀಸ್, ಟೆರಾಕೋಟಾ ಜ್ಯುವೆಲರೀಸ್. ಸೊ ಹೀಗೆ ಪ್ರತಿಯೊಂದು ಹ್ಯಾಂಡ್ ಮೇಡ್ ಜ್ಯುವೆಲರ್ಸ್ ಜಾಸ್ತಿ ನಾನು ಮಾಡ್ತಾ ಇದ್ದಿದ್ದು ಅವಾಗ ಶುರು ಮಾಡಿದ್ದು. ಡೆಫಿನೆಟ್ಲಿ ಆಸ್ ಅಂಡ್ ವೆನ್ ಯುನೋ ಡಿಮ್ಯಾಂಡ್ ಜಾಸ್ತಿ ಆದಾಗ ಪ್ರತಿಯೊಂದನ್ನು ಆಡ್ ಮಾಡ್ಕೊಂಡು ಹೋಗಿದ್ದು. ಮತ್ತೆ ಆಕ್ಸೆಸರೀಸ್ ಅಲ್ದೆಲೆ ಹೋಮ್ ಡೆಕೋರ್ ಐಟಮ್ಸ್, ಇಂಡಿಯನೈಸ್ಡ್ ಹೋಮ್ ಡೆಕೋರ್. ಈಗ ಬುದ್ಧ ಆಗಿರ್ಬೋದು, ಗಣೇಶದು, ಬಿಕಾಸ್ ಎಷ್ಟು ನಾವು ಯಾವ್ದೇ ದೇಶಕ್ಕೆ ಹೋದ್ರುನು ಒಂದ್ ಗಣೇಶ ಐಡಲ್ ಇಡೋಣ, ಒಂದು ಇದಿಡೋಣ, ಒಂದ್ ಆನೆ ಇಡೋಣ, ಒಂಥರ ನಮ್ಗದು ಇಟ್ ವಿಲ್ ಗಿವ್ ಅ ವಾರ್ಮ್ ಸ್ಪಿರಿಟ್ ಕೊಡುತ್ತೆ. ಸೊ ಹಾಗಾಗಿ ಹೋಮ್ ಡೆಕೋರ್ ಐಟಮ್ಸ್. ಮತ್ತೆ ಹಬ್ಬಗಳಿಗೆ ಬ್ಯಾಕ್ ಡ್ರಾಪ್ಸ್ ಆಗಿರ್ಬೋದು, ಡೆಕೋರೇಷನ್ಸ್ ಆಗಿರ್ಬೋದು, ಗೃಹ ಪ್ರವೇಶಗಳಿಗೆ ರಿಟರ್ನ್ ಗಿಫ್ಟ್ಸ್ ಅಲ್ಲಿ ಅಗೇನ್ ಜರ್ಮನ್ ಸಿಲ್ವರ್ ಇರುತ್ತೆ, ಮತ್ತೆ ಬ್ಲೌಸ್ ಪೀಸಸ್, ಲೈಕ್ ಎವ್ರಿಥಿಂಗ್. ನಾನ್ ಹೇಳ್ಬೇಕು ಅಂದ್ರೆ ಒನ್ ಸ್ಟಾಪ್ ಶಾಪ್ ನಿಮ್ಗೆ, ಎವ್ರಿಥಿಂಗ್. ಶಾಪರ್ಸ್ ಅಂತೆ ಅನ್ನೋದು ಒಂದು ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡಿದ್ದೆ ನಾನು ಅವಾಗ 2020ರಲ್ಲಿ. ಈಗ ಸುಮಾರು 250 ಜನಕ್ಕಿಂತ ಹೆಚ್ಚಿದ್ದಾರೆ ಅದ್ರಲ್ಲಿ. ಹೆಮ್ಮೆ ಆಗತ್ತೆ ಸಿಂಧು, ನೀವು ಯಾಕಂದ್ರೆ ಶುರುವಿನಿಂದ 0 ಇಂದ 250 ಜನನ ಸಂಗ್ರಹ ಮಾಡ್ಕೊಂಡು ಮಹಿಳೆಯರಿಗೋಸ್ಕರ ನೀವು ಮಾಡ್ತಾ ಇರೋ ಸಾಧನೆ ತುಂಬಾನೇ ಬಹುದೊಡ್ಡದು ಅಂತ ಹೇಳ್ತೀನಿ. ಸೊ ಈ ಶಾಪರ್ಸ್ ಅಂತೆನ ಶುರು ಮಾಡಬೇಕು ಅನ್ನೋ ಐಡಿಯಾ ನಿಮ್ಮಲ್ಲಿ ಯಾಕೆ ಮೂಡ್ತು ಅಂತ? ಲೈಕ್ ಐ ಸೆಡ್, ಮುಂಚಿಂದಾನು ಬಿಸ್ನೆಸ್ ಎನ್ವೈರ್ಮೆಂಟ್ ಅಲ್ಲೇ ನಾನು ಬೆಳ್ಕೊಂಡು ಹೋಗಿದ್ದಿದ್ರಿಂದ, ಮತ್ತೆ ಆ ಟೈಮಲ್ಲಿ ನನ್ಗೊಂದು ಒಳ್ಳೆ ಕಾಸ್ ಅನ್ನಿಸ್ತು ಸಪೋರ್ಟ್ ಮಾಡ್ಲಿಕ್ಕೆ ಫೈನಾನ್ಷಿಯಲಿ. ಯುನೋ ನಮ್ಗೆ ಇಲ್ಲಿ ತುಂಬಾ ಸಪೋರ್ಟ್ ಸಿಕ್ತು ಫೈನಾನ್ಷಿಯಲಿ. ಈಗ ಸುಮಾರು ಕೆಲಸ ಕಳ್ಕೊಂಡವ್ರಿಗೆ ಗವರ್ಮೆಂಟ್ ಸಪೋರ್ಟ್ ಮಾಡ್ತು, ಬಿಸ್ನೆಸಸ್ ಗಳಿಗೆ ಗವರ್ಮೆಂಟ್ ಸಪೋರ್ಟ್ ಮಾಡ್ತು, ಇಲ್ಲಿ ತುಂಬಾ ಸಪೋರ್ಟ್ ಮಾಡ್ತು ಇಲ್ಲಿ. ಬಟ್ ಅಲ್ಲಿ ನಮ್ಗೆ ಜನಸಂಖ್ಯೆ ಹೆಚ್ಚಿದೆ, ರೈಟ್? ಎಷ್ಟು ಬಿಸ್ನೆಸಸ್ ಗಳಿದೆ, ಅಲ್ಲೂ ಸಪೋರ್ಟ್ ಮಾಡಿದ್ರು, ಗವರ್ಮೆಂಟ್ ಸಪೋರ್ಟ್ ಮಾಡಿದ್ರು, ಬೇರೆ ಬೇರೆ ಸಂಸ್ಥೆಗಳು ಸಪೋರ್ಟ್ ಮಾಡಿದ್ರು, ದಾನಗಳಿರ್ಬೋದು, ಯುನೋ ಅನ್ನದಾನ ಇರ್ಬೋದು, ಎಲ್ಲಾ ರೀತಿನೂ ಸಪೋರ್ಟ್ ಮಾಡಿದ್ದಾರೆ ಇಂಡಿಯಾದಲ್ಲೂ. ಬಹಳ ಹೆಮ್ಮೆ ಅನ್ಸುತ್ತೆ ನನಗೆ ಅಲ್ಲಿ ಯಾವ ರೀತಿ ಪ್ರತಿಯೊಬ್ರು ಬಂದ್ರು ಅಂತಾರೆ. ಬಟ್ ಆದ್ರೂನು ಇವಾಗ ಕೆಲವೊಂದು ಈ ತರ ಮನೆಯಲ್ಲೇ ಮಾಡ್ಕೊಳ್ಳೋ ಅವ್ರಿಗೆ ಈ ಎಕ್ಸ್ಪೋಜರ್ ಕಡಿಮೆ. ಎಸ್, ನೋಡಿ, ನೀವೊಂದು ಒಳ್ಳೆ ಮೆಸೇಜ್ ಕೊಡ್ತಾ ಇದ್ದೀರಾ. ಮನೆಯಲ್ಲೇನೆ ಸ್ವಯಂ ಉದ್ಯೋಗ ಮಾಡೋರಿಗೆ ನಿಮ್ಮ ಒಂದು ಮೆಸೇಜ್ ಒಂದು ಮಾದರಿ ಆಗತ್ತೆ ಅಂತ, ರೈಟ್? ಸೊ ನೀವು ಅಲ್ಲಿ ಕಾಂಟ್ಯಾಕ್ಟ್ಸ್ ನ, ಇಂಡಿಯಾದಿಂದ ಮೂಲ ಕಾಂಟ್ಯಾಕ್ಟ್ಸ್ ನ ಬಿಲ್ಡ್ ಮಾಡ್ಕೋಬೇಕು ಫಸ್ಟ್ ಇಲ್ಲಿಗೆ ಮಾಡೋದಕ್ಕೆ. ಕಾಂಟ್ಯಾಕ್ಟ್ಸ್, ರೈಟ್. ಮತ್ತೆ ಡೆಫಿನೆಟ್ಲಿ ಮಾರ್ಕೆಟ್ ಪ್ರೈಸಿಂಗ್ ಇವಾಗ ಎಲ್ಲಾ ಟ್ರಾನ್ಸ್ಪರೆಂಟ್ ಆಗಿದೆ. ಇಂಟರ್ನೆಟ್ ಅಲ್ಲಿ ನೀವು ನೋಡಿದ್ರೆ ಒಂದು ಇದನ್ನ ಪಾರದರ್ಶಕವಾಗಿದೆ ಎಲ್ಲಾನು ಕೂಡ, ಮುಚ್ಚುಮರೆ ಇಲ್ಲ. ನಾನು ತಗೊಳ್ಳೋದು 500 ರೂಪಾಯಿಗೆ ಅಂದ್ರೆ ನಿಮಗೆ ಗೊತ್ತು ಅದು ಇಂಡಿಯಾದಲ್ಲಿ ಮಾರ್ಕೆಟ್ ಏನಿದೆ ಅಂದ್ರೆ. ಅಲ್ಲಿ ನಿಮ್ ತಂದೆ ತಾಯಿ ಇರ್ಬೋದು, ರಿಲೇಟಿವ್ಸ್ ಇರ್ಬೋದು, ಎಲ್ರು ಹೇಳ್ತಾರೆ. ಅಗೇನ್ ಲೈಕ್ ಈಗ ಅಲ್ಲಿಂದ ನಾವ್ ಇಲ್ಲಿಗೆ ತರ್ಸ್ಕೋಬೇಕಂದ್ರೆ ಒಂದು ಶಿಪ್ಪಿಂಗ್ ಚಾರ್ಜಸ್, ಕರೆಕ್ಟ್. ನೆಕ್ಸ್ಟ್ ಕಸ್ಟಮ್ಸ್ ಪೇ ಮಾಡ್ಬೇಕಾಗತ್ತೆ. ಮತ್ತೆ ಅದಲ್ದೆಲೆ ಇಲ್ಲಿಂದ ಮತ್ತೆ ಡಿಫ್ರೆಂಟ್ ಏರಿಯಾಸ್ ಹೋಗ್ಬೇಕು ಅಂದ್ರೆ ಟ್ರಾನ್ಸ್ಪೋರ್ಟೇಷನ್ ಶಿಪ್ಪಿಂಗ್ ಪ್ರಾಬ್ಲಮ್ ಆಗುತ್ತೆ. ಸೊ ಇದೆಲ್ಲದನ್ನು ಪರಿಗಣನೆಗೆ ತಗೊಂಡು
ನಾವು ರೇಟ್ಸ್ ಆಗಿರ್ಬೋದು ಅದನ್ನೆಲ್ಲ ಪ್ರೈಸಿಂಗ್ ಪ್ರೈಸಸ್ ನ ಒಂದು ಅಗೇನ್ ತುಂಬಾ ಜಾಸ್ತಿ ಇಡ್ಲಿಕ್ಕೂ ಆಗಲ್ಲ. ಎಸ್, ಒಂದು ಕಾಂಪಿಟೇಟಿವ್ ಪ್ರೈಸ್ ಅನ್ನ ನೀವು ಫಿಕ್ಸ್ ಮಾಡ್ತೀರಿ. ಡೆಫಿನೆಟ್ಲಿ ನನ್ನ ಟೈಮ್ ನನ್ನ ಎಫರ್ಟ್ ಗೆ ಸ್ವಲ್ಪ ಆಡ್ ಮಾಡಿ ಆ ತರ ಪ್ರೈಸಿಂಗ್ ನ ನಾನು ಫಾರ್ಮ್ ಮಾಡ್ತಾ ಇದ್ದೆ. ವಾವ್. ಸೊ ಇನಿಷಿಯಲಿ ನೀವು ಸ್ಟಾರ್ಟ್ ಮಾಡಿದಾಗ, ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ನಿಮ್ಗೆ ಯಾವ ರೀತಿ ರೆಸ್ಪಾನ್ಸ್ ಸಿಕ್ತು ಅಂಡ್ ಯಾವ ರೀತಿ ರಿಸ್ಕ್ ಇತ್ತು, ಯಾವ ರೀತಿ ಸವಾಲುಗಳು, ಚಾಲೆಂಜಸ್ ನ ನೀವು ಫೇಸ್ ಮಾಡಿದ್ರಿ ಅಂತ? ಇನಿಷಿಯಲಿ ತುಂಬಾನೇ ಚೆನ್ನಾಗಿ ನಡೀತು ಬಿಸ್ನೆಸ್. ಎವ್ರಿ ಮಂತ್ ನನ್ಗೆ ಸುಮಾರು ಒಂದು ಸ್ಟಾರ್ಟ್ ಮಾಡಿದಾಗ 60-70 ಆರ್ಡರ್ಸ್ ಬರೋದು. ವಾವ್. ಸೊ ಚೆನ್ನಾಗಿ ನಡೀತಾ ಇತ್ತು. ಕನ್ನಡದವರು, ತೆಲುಗುದವರು ಎಲ್ಲಾರು ಸಪೋರ್ಟ್ ಮಾಡಿದ್ರು ಓವರ್ ಆಲ್, ಬಿಕಾಸ್ ಎಲ್ಲಾ ಕಡೆನೂ ನಂದು ಅಡ್ವರ್ಟೈಸ್ಮೆಂಟ್ ಇತ್ತು. ಸೊ ನಮ್ಮ ಕನ್ನಡದವರು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಆವಾಗ ಆರ್ಡರ್ಸ್ ಜಾಸ್ತಿ ಬಂತು. ಅಗೇನ್ ಎನಿ ಬಿಸ್ನೆಸ್ ಇವತ್ತಿನ ದಿನ ಕಾಂಪಿಟೇಷನ್ ಜಾಸ್ತಿ. ಸೊ ಒಬ್ರು ಶುರು ಮಾಡಿದ್ರು, ಓಕೆ ವೈ ನಾಟ್ ಅಸ್ ಅಂತ ಹೇಳಿ ಜಾಸ್ತಿ ಜನ ಆದ್ರು. ಮಾರ್ಕೆಟ್ ಅಲ್ಲಿ ಈ ತರ ಬಿಸ್ನೆಸ್ ಮಾಡೋರು ತುಂಬಾ ಜಾಸ್ತಿ ಜನ ಆದ್ರು. ಇವತ್ತಿನ ದಿನ ನೀವು ಫೇಸ್ಬುಕ್ ತೆಗೆದ್ರೆ ಓಕೆ ನಾನು ಸೀರೆ ಮಾರ್ತಾ ಇದೀನಿ, ಸಲ್ವಾರ್ಸ್ ಮಾರ್ತಿದೀನಿ, ಇದು ಮಾಡ್ತಾ ಇದೀನಿ. ಸೊ ಆವಾಗ ಏನಾಗುತ್ತೆ, ಈ ಪ್ರೈಸಿಂಗ್ ಚಾಲೆಂಜಸ್ ಜಾಸ್ತಿ ಆಗುತ್ತೆ, ಮತ್ತೆ ಅದು ಒಂದು ಪ್ರಾಬ್ಲಮ್ ಶುರುವಾಗುತ್ತೆ. ಡೆಫಿನೆಟ್ಲಿ ಪ್ರಾಬ್ಲಮ್. ಮತ್ತೆ ಇನ್ನೊಂದೇನು, ಕೆಲವರು ಟೆಂಪರರಿ ಆಗಿ ಬಿಸ್ನೆಸ್ ಅಂದ್ರೆ, ಇವಾಗ ನಾನು ಇಂಡಿಯಾಗ್ ಹೋಗಿರ್ತೀನಿ, ನನ್ಗಿಷ್ಟು ಐಟಮ್ಸ್ ತಗೊಂಡ್ ಬರ್ಬೋದು, ನಾನು ಮಾರ್ಕೆಟ್ ಪ್ಲೇಸ್ ಅಲ್ಲಿ ಹಾಕಿ ಮಾರ್ತೀನಿ. ಸೊ ಅವರಿಗೆ ಶಿಪ್ಪಿಂಗ್ ಅನ್ನೋದು ಎಫೆಕ್ಟ್ ಆಗಿರೋದು, ಕಡಿಮೆಗೂ ಮಾರ್ಬೋದು. ಬಟ್ ಈಗ ನಾವು ಬಿಸ್ನೆಸ್ ಅಲ್ಲಿ ಇದ್ದವರು ಅದರಿಂದ ಪ್ರತಿಯೊಂದನ್ನು ಶಿಪ್ಪಿಂಗ್ ಹೊಡ್ತಾ ಬೀಳುತ್ತೆ. ಸೊ ಆ ತರದೊಂದು ಚಾಲೆಂಜಸ್ ತುಂಬಾ ಇದೆ. ಇವಾಗ್ಲೂನು ಕಾನ್ಸ್ಟೆಂಟ್ ಆಗಿ ಆ ಚಾಲೆಂಜಸ್ ಡೆಫಿನೆಟ್ಲಿ ಇದ್ದೇ ಇದೆ. ಬಟ್ ಅದು ತಾತ್ಕಾಲಿಕ, ಇದು ನಿಮ್ದು ಸ್ಥಿರತೆ, ರೈಟ್? ನೀವ್ ಇದು ಕಂಟಿನ್ಯೂಟಿ ಇರುತ್ತೆ. ಜನರು ತಗೊಳ್ಳೋರು ಇಲ್ಲಿ ಸುತ್ತಮುತ್ತಲು ಅದನ್ನ ಗಮನಕ್ಕೆ ತಗೋಬೇಕು. ಸೊ ಟೆಂಪರರಿ ಆಗಿ ಯಾರು ಇವಾಗ ಈ ಇಷ್ಟು ಸಾಂದರ್ಭಿಕವಾಗಿ ತಗೊಂಬಂದು ಮಾರ್ತಾರಲ್ಲ, ಸೊ ಅದು ತಾತ್ಕಾಲಿಕವಾಗಿರತ್ತೆ. ಇವರು ಒಂದು ಒಳ್ಳೆಯ ಒಂದು ಪದಾರ್ಥವನ್ನ ಒಂದು ಒಳ್ಳೆ ಉತ್ತಮ ಬೆಲೆನಲ್ಲಿ ನಿಮ್ಗೆ ಕೊಡ್ತಾರೆ ಅಂದ್ರೆ ಯಾಕೆ ಈ ಅವಕಾಶವನ್ನ ಉಪಯೋಗಿಸ್ಕೋಬಾರದು? ಎಸ್, ಮುಂದುವರ್ಸೋಣ. ರೈಟ್. ಸೊ ಈ ಚಾಲೆಂಜಸ್ ಅಷ್ಟೂನು ನೀವು ಫೇಸ್ ಮಾಡ್ತೀರಿ, ರೈಟ್? ಈ ಬಿಸ್ನೆಸ್, ಎನಿ ಬಿಸ್ನೆಸ್, ಯಾವುದೇ ಒಂದು ವ್ಯಾಪಾರ ವಹಿವಾಟುಗಳಲ್ಲಿ ನಿಮ್ಗೆ ರಿಸ್ಕ್ ಇದ್ದೇ ಇರತ್ತೆ, ಜೊತೆಗೆ ರಿಟರ್ನ್ಸು ಇದ್ದೇ ಇರತ್ತೆ. ಸೊ ನಿಮ್ಗೆ ಯಾರಾದ್ರೂ ಒಬ್ರು ಮಹಿಳೆ ಇದನ್ನೇ ಕೇಂದ್ರೀಕೃತವಾಗಿ ಇಟ್ಕೊಂಡು, ಇದನ್ನೇ ಉದ್ದೇಶವಾಗಿ ಇಟ್ಕೊಂಡು ನಾನೊಂದು ಉದ್ಯಮವನ್ನ ಮಾಡ್ತೇನೆ ನಿಮ್ ತರ ಅಂದಾಗ ಅವ್ರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಶೋರ್. ಇನ್ನೊಂದು ಚಾಲೆಂಜ್ ನಾನು ಇಲ್ಲಿ ಹೈಲೈಟ್ ಮಾಡ್ಬೇಕು ಅಂದ್ರೆ ಅಶ್ವಿನಿ, ಟೈಮಿಂಗ್ ಡಿಫ್ರೆನ್ಸ್. ನಮ್ಗೆ ಇಂಡಿಯಾ ಬಿಸ್ನೆಸ್ ಅವರ್ಸ್ ನಾವಿಲ್ಲಿ ಮಲಕೊಂಡಿರ್ತೀವಿ, ನಮಗೆ ಈ ಅವರ್ಸ್ ಇದ್ದಾಗ ಅಲ್ಲಿ ಮಲಗಿರ್ತಾರೆ. ಬಿಗ್ಗೆಸ್ಟ್ ಚಾಲೆಂಜ್. ಸುಮಾರು ಸರಿ ಹೆಂಗಾಗ್ತಿತ್ತು ಅಂತಂದ್ರೆ, ಎಲ್ಲಾ ಕೆಲ್ಸಗಳಾದ್ಮೇಲೆ ರಾತ್ರಿ ಪಾಪ ನಾನು ಹೇಳ್ಬಿಡ್ತಿದ್ದೆ ಕಾರ್ತಿಕ್ಗೆ, ನಿನ್ ಮಕ್ಳನ್ನ ನೋಡ್ಕೊಂಡು ಸ್ವಲ್ಪ ವೆಂಡರ್ಸ್ ಹತ್ರ ಮಾತಾಡ್ಬೇಕು. ಹಾಗಾಗಿ ಫ್ಯಾಮಿಲಿ ಸಪೋರ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆಂದ್ರೆ ರಾತ್ರಿ ಮಧ್ಯರಾತ್ರಿ ಆಗಿರ್ತಾ ಇತ್ತು. ಆ ವೇಳೆ ನೀವು ಫೋನ್ ಮಾಡಿ ಆರ್ಡರ್ಸ್ ತಗೊಳ್ಳೋದಾಗಿರ್ಬೋದು, ಮಾತಾಡೋದಾಗಿರ್ಬೋದು. ಆಮೇಲೆ ಅಲ್ಲಿ ಜನಸಂಖ್ಯೆ ಜಾಸ್ತಿ, ಅವರು ತುಂಬಾ ಬಿಸಿ, ಬಿಸ್ನೆಸ್ ಅವರ್ಸ್ ಅಲ್ಲಿ ತುಂಬಾ ಬಿಸಿ ಇರ್ತಾರೆ. ಸಮಟೈಮ್ಸ್ ದೇ ಡೋಂಟ್ ಇವನ್ ರೆಸ್ಪಾಂಡ್. ಬಟ್ ನಾವಿಲ್ಲಿ ಕಸ್ಟಮರ್ಸ್ ಗೆ ವಿ ಹ್ಯಾವ್ ಟು ಕನ್ಫರ್ಮ್, ವಿ ಹ್ಯಾವ್ ಟು ಬಿ ರೆಸ್ಪಾನ್ಸಿವ್. ಸೊ ಹಾಗಿರೋದ್ರಿಂದ ಆ ಚಾಲೆಂಜಸ್ ತುಂಬಾ ಜಾಸ್ತಿ ಇರುತ್ತೆ. ಯಾರಾದ್ರೂ ಬಿಸ್ನೆಸ್ ಇದು ಶುರು ಮಾಡ್ಬೇಕು ಅಂತಂದ್ರೆ ಇದೆಲ್ಲ ಪರಿಗಣನೆಯಲ್ಲಿ ತಗೋಬೇಕು. ಒಂದು ಪ್ರೈಸಿಂಗ್, ಇನ್ನೊಂದು ಚಾಲೆಂಜಸ್ ವಿತ್ ಟೈಮ್ ಡಿಫರೆನ್ಸ್. ಹಾಗಾಗಿ ಐ ವುಡ್ ಸೇ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಇರುತ್ತೆ, ಅನುಕೂಲ ಅನಾನುಕೂಲ ಎರಡೂ ಇದ್ದೇ ಇರುತ್ತೆ. ಮಾರ್ಕೆಟ್ ಸ್ಟಡಿ ಮಾಡ್ಬೇಕು. ಡಿಮ್ಯಾಂಡ್ ತುಂಬಾ ಜಲ್ದಿ ಚೇಂಜ್ ಆಗುತ್ತೆ. ಇವತ್ತಿನ ದಿನ ಇಂಡಿಯಾದಲ್ಲಂತೂ ಫಾಸ್ಟ್ ಫ್ಯಾಷನ್, 15 ದಿನಕ್ಕೆ ಒಂದೊಂದು ಫ್ಯಾಷನ್ ಸ್ಟಾರ್ಟ್ ಆಗುತ್ತೆ. ಆನ್ಲೈನ್ ಅನ್ನೋ ಹಾವಳಿಯಿಂದ ಎಲ್ಲರಿಗೂ ಕೂಡ ಕೈಗೆಟಕೋ ಬೆಲೆನಲ್ಲಿ ಆನ್ಲೈನ್ ಅಲ್ಲಿ ದೊರೀತಾ ಹೋಗ್ತಾ ಇದೆ ಎಲ್ಲ ವಸ್ತುಗಳು ಕೂಡ. ಸೊ ವೆರಿ ಗುಡ್ ಮೋಟಿವ್ ಅಂಡ್ ವೆರಿ ಗುಡ್ ಸ್ಪಿರಿಟ್ ನಿಮ್ದು. ಸೊ ಇಲ್ಲಿ ನೀವು ಈ ಶಾಪರ್ಸ್ ಅಂತೇನ ಶುರು ಮಾಡಿದ್ರಿ. ಸೊ ನೀವೇನಾದ್ರೂ ಇವೆಂಟ್ಸ್ ಗಳಲ್ಲಿ ನೀವು ಸ್ಟಾಲ್ಸ್ ಅನ್ನ ಹಾಕ್ತಿರೋ ಅಥವಾ ಹೇಗೆ ನೀವು ಸೇಲ್ ಮಾಡ್ತೀರಾ ಅಂತ ಪ್ರಾಡಕ್ಟ್ಸ್ ನ? ಸೊ ಒಂದು ಆನ್ಲೈನ್ ಪ್ಲಾಟ್ಫಾರ್ಮ್ ಇದೆ, ನಂದು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಇದೆ, ಶಾಪರ್ಸ್ ಅಂತ ಹೇಳಿ. ಇದರ ನಂತರ ಪ್ರಾಬಬ್ಲಿ ಐ ವಿಲ್ ಶೇರ್ ದ ಡೀಟೇಲ್ಸ್. ಇನ್ಸ್ಟಾಗ್ರಾಮ್ ಅಕೌಂಟ್ ರೈಟ್, ಅದನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಯಾರಾದ್ರೂ ಇಲ್ಲಿಯವರು ಸುತ್ತಮುತ್ತಲು ಇರೋರು ದಯವಿಟ್ಟು ಸಿಂಧು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ
ಒಳ್ಳೆ ಪ್ರಾಡಕ್ಟ್ಸ್, ಬೆಸ್ಟ್ ಪ್ರೈಸ್, ಬೆಸ್ಟ್ ಕ್ವಾಲಿಟಿ ಇಂಪಾರ್ಟೆಂಟು, ಪ್ರೈಸ್ ಅಷ್ಟೇ ಅಲ್ಲ ಕ್ವಾಲಿಟಿ ಇಂಪಾರ್ಟೆಂಟು. ಸೊ ನಿಮಗೆ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಎಲ್ಲ ಸೋರ್ಸು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ. ಇನ್ನು ಹೆಚ್ಚಿನ ಮಾಹಿತಿ ಬೇಕಾದರೆ ನನಗೆ ವೈಯಕ್ತಿಕವಾಗಿ ಕಾಂಟ್ಯಾಕ್ಟ್ ಮಾಡಿ, ನಾನು ಕೂಡ ರೆಫರ್ ಮಾಡ್ತೇನೆ. ಎಸ್. ಸೊ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಮೂಲಕ, Oh my God. ಇನ್ನೊಂದು ವಾಟ್ಸ್ಆಪ್, Right. ನೀವು ಹೇಳ್ದಂಗೆ ಇವೆಂಟ್ಸ್ ಅಲ್ಲಿ ಸ್ಟಾಲ್ಸ್ ಇದ್ ಮಾಡೋದು. ವಾವ್. ಸೊ ಈಗ ಕನ್ನಡ ಇವೆಂಟ್ಸ್ ಆಗಿರ್ಬೋದು, ತೆಲುಗು, ತಮಿಳ್, ಲೈಕ್ ಯಾವ ಇವೆಂಟ್ಸ್ ಆಗಿರ್ಬೋದು, ಇವಾಗ ಹೋಲಿ ಸೆಲೆಬ್ರೇಷನ್ಸ್ ಟೈಮ್ ಅಲ್ಲಿ, ಗರ್ಬಾ ಸೆಲೆಬ್ರೇಷನ್ಸ್ ಟೈಮ್ ಅಲ್ಲಿ, ಅವಾಗೆಲ್ಲ ಇವೆಂಟ್ ಸ್ಟಾಲ್ಸ್ ಹಾಕ್ತಾ ಇದ್ರು. ರೈಟ್. ಸೊ ಹೇಗೆ ಅದರಿಂದ ಏನ್ ನಿಮ್ಗೆ ಪ್ರಾಫಿಟ್ ಆಗ್ತಿತ್ತಾ, ರೆಸ್ಪಾನ್ಸ್ ಹೇಗ್ ಬರ್ತಾ ಇತ್ತು, ಅಂಡ್ ಕಸ್ಟಮರ್ಸ್ ಯಾವ ರೀತಿ ಫೀಡ್ಬ್ಯಾಕ್ ಕೊಡ್ತಾ ಇದ್ರು? ಸೊ ಈ ಇವೆಂಟ್ ಸ್ಟಾಲ್ಸ್ ಹಾಕ್ಬೇಕಂದ್ರೂ ಯು ಹ್ಯಾವ್ ಟು ಪೇ ಅ ಮಿನಿಮಮ್ ನಾಮಿನಲ್ ಚಾರ್ಜಸ್ ಇರುತ್ತೆ. ಇಟ್ ಡಿಪೆಂಡ್ಸ್. ಈಗ ಕ್ರೌಡ್ ತುಂಬಾ ಜಾಸ್ತಿ ಇದ್ರೆ $300 to $600 per stall. ಸೊ ದಟ್ ಬಿಕಮ್ಸ್ ಆಸ್ ಯುವರ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್. ಸೊ ನೀವು ಅದನ್ನ ರಿಕವರ್ ಮಾಡಿ ಇದು ಮಾಡ್ಬೇಕು. ಒಂದು ಕ್ವೆಶ್ಚನ್, ಈಗ ನೀವು ಇಷ್ಟು ಹೇಳಿದಾಗ, ಈಗ ಫಾರ್ ಎಕ್ಸಾಂಪಲ್ ಒಂದು ಇವೆಂಟ್ ಅಲ್ಲಿ ನೀವು ಅಷ್ಟು $600-700 ನೀವು ಪೇ ಮಾಡಿ ನೀವು ಒಂದು ಸ್ಟಾಲ್ ಅನ್ನ ಹಾಕ್ತೀರಿ ಅಂದ್ರೆ, ಅಗೇನ್ ಕಮ್ಸ್ ಕ್ವೆಶ್ಚನ್, ಕಸ್ಟಮರ್ ಬರ್ಲಿಲ್ಲ ಅಂದ್ರೆ, ಪ್ರಾಡಕ್ಟ್ ಸೇಲ್ ಆಗಿಲ್ಲ ಅಂದ್ರೆ, ನೀವು ಏನ್ ಹೇಳಿದ್ರಲ್ಲ ಇನಿಷಿಯಲ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್, ಅದು ಕೂಡ ನಿಮ್ಗೆ ಲಾಸ್ ಆಗುತ್ತೆ. ಕ್ವೆಶ್ಚನ್ ಆಗುತ್ತೆ. ಡೆಫಿನೆಟ್ಲಿ ಹೌ ವಿಲ್ ಯು ಪ್ರಿಪೇರ್? ಎಕ್ಸ್ಪ್ಲೋರ್ ಮಾಡಬೇಕಾಗುತ್ತೆ ಆಪ್ಷನ್ಸ್. ಸೊ ಯು ಹ್ಯಾವ್ ಟು ಗೇಜ್, ಯು ಹ್ಯಾವ್ ಟು ಸಿ, ಓಕೆ ಇಲ್ಲಿ ಬರೋ ಕಸ್ಟಮರ್, ಇಲ್ಲಿಗೆ ಬರೋ ಕ್ರೌಡ್ ವಿಲ್ ದೇ ಬಿ ರಿಯಲಿ ಇಂಟ್ರೆಸ್ಟೆಡ್ ಇನ್ ಬೈಯಿಂಗ್ ಪ್ರಾಡಕ್ಟ್ಸ್. ಕೆಲವೊಂದ್ಸರಿ ಈವನ್ ದಟ್ ರಿಕವರ್ ಮಾಡ್ತೀವಿ. ಕೆಲವೊಂದ್ಸರಿ ಏನಾಗುತ್ತೆ, ಓಕೆ ನನ್ನ ಅಡ್ವರ್ಟೈಸ್ಮೆಂಟ್ ಆಯ್ತು, ನಾನು ಇಷ್ಟು ಜನಕ್ಕೆ ನನ್ನೊಂದು ಬಿಸ್ನೆಸ್ ನ ತಿಳಿಸ್ಕೊಟ್ಟಂಗ ಆಯ್ತು ಅನ್ನೋ ಒಂದು ಸಮಾಧಾನ ಇರುತ್ತೆ. ಬಟ್ ಡೆಫಿನೆಟ್ಲಿ ಫೈನಾನ್ಷಿಯಲಿ ನಾವು ಅದಕ್ಕೆಲ್ಲ ಪ್ರಿಪೇರ್ ಆಗಿರ್ಬೇಕು. ಓಕೆ ನನ್ಗೆ ಇವಾಗ ಬರ್ಲಿಲ್ಲ ಅಂತಂದ್ರೆ ದಿಸ್ ಇಸ್ ಹೌ ಮಚ್ ಐ ಲೂಸ್, ರೈಟ್ ಅನ್ನೋದನ್ನ ತಲೆಯಲ್ಲಿ ಇಟ್ಕೋಬೇಕಾಗುತ್ತೆ. ಪ್ರೀ ಪ್ಲಾನ್ಡ್ ಆಗಿರ್ತೀರಿ. ಸೊ ನೀವು ಇಂಡಿಯಾದಿಂದ ಪ್ರಾಡಕ್ಟ್ಸ್ ಅನ್ನ ತರಿಸ್ಕೋತೀರಿ ಅಂತೀರಿ, ಆಬ್ವಿಯಸ್ಲಿ ಎಲ್ಲಾನು ಸೇಫ್ ಸೆಕ್ಯೂರ್ಡ್ ಆಗಿ ಪ್ರಾಡಕ್ಟ್ ಪ್ಯಾಕ್ ಆಗಿ ಬರುತ್ತೆ. ಸೊ ಇನ್ ಕೇಸ್ ನೀವು ಮಾಡಿರುವಂತ ಆರ್ಡರ್ ಡ್ಯಾಮೇಜ್ಡ್ ಆಗಿ ಬಂದಾಗ ವಾಟ್ ನೆಕ್ಸ್ಟ್? ಸೊ ನನ್ಗೆ ಇಂಡಿಯಾದಲ್ಲಿ ಒಂದು ಟೀಮ್ ಇದೆ, ಅಂದ್ರೆ ನನ್ನ ಫ್ಯಾಮಿಲಿ ಸಪೋರ್ಟ್ ಮಾಡುತ್ತೆ. ನನ್ನ ಅಕ್ಕ ಮತ್ತೆ ಭಾವನವರು, ಅಂದ್ರೆ ಕಾರ್ತಿಕ್ ಅವ್ರ ಅಣ್ಣ ಮತ್ತೆ ಅತ್ತಿಗೆ, ಮತ್ತೆ ನಮ್ಮ ಅತ್ತೆ ಮಾವ, ಅಲ್ಲಿಂದ ಸಪೋರ್ಟ್ ಇದೆ ನನ್ಗೆ, ಸಪೋರ್ಟ್ ಫಂಕ್ಷನ್. ಮತ್ತೆ ನನ್ನ ತಂಗಿ ಮತ್ತೆ ಅಮ್ಮ. ಸೊ ಇವ್ರದ್ದು ಒಂದು ಗೈಡೆನ್ಸ್, ಇನ್ನೊಂದು ಡಿಪೆಂಡಿಂಗ್ ಆನ್ ವೇರ್ ಐ ಗೆಟ್ ಶಿಫ್ಟ್, ಅಲ್ಲಿ ಕ್ವಾಲಿಟಿ ಚೆಕ್ ಆಗಿರ್ಬೋದು, ಟೈಲರ್ಸ್ ಕ್ವಾಲಿಟಿ ಚೆಕ್ ಮಾಡೋದಾಗಿರ್ಬೋದು, ಇದೆಲ್ಲ ಪ್ರತಿಯೊಂದನು ಇದನ್ನ ಮಾಡ್ತಾರೆ. ಅಲ್ಲಿ ಮಾಡಿನೇ ನನಗ್ ಕಳಿಸೋದು. ಸೊ 100-200% ಐ ಕ್ಯಾನ್ ಟೆಲ್ ಯಾವ ಕಸ್ಟಮರ್ಸ್ ನನ್ನ ಹತ್ರ ತಗೊಂಡವರು ಕ್ವಾಲಿಟಿ ಇದಕ್ಕೋಸ್ಕರ ಯಾವತ್ತೂ. ಕ್ವೆಶ್ಚನ್ ಕಮ್ಸ್ ಇಸ್, ಏನಾದ್ರೂ ಡೆಲಿಕೇಟ್ ಐಟಮ್ಸ್ ನೀವು ಹೇಳಿದ್ರಿ, ಹೋಮ್ ಡೆಕೋರ್ ಆಗಿರಬಹುದು, ಯಾವ್ದಾದ್ರು ಒಂದು ವೆರಿ ಡೆಲಿಕೇಟ್ ಐಟಮ್ಸ್ ನೀವು ಶಿಪ್ಪಿಂಗ್ ಮಾಡಿಸ್ಕೋಬೇಕಾದ್ರೆ, ಶಿಪ್ಪಿಂಗ್ ತುಂಬಾನೇ, ಪ್ಯಾಕಿಂಗ್ ತುಂಬಾ, ಇಟ್ಸ್ ಲೈಕ್ ವೆರಿ ಇಂಪಾರ್ಟೆಂಟ್. ಸೊ ಒಳ್ಳೆ ಇದನ್ನ ರೇಸ್ ಮಾಡಿದ್ರಿ ನೀವು. ಈಗ ಏನಾಗುತ್ತೆ, ಒಂದು ಇಷ್ಟು ಚಿಕ್ಕದು ಮಣ್ಣಿಂದ, ಈಗ ನಾನು ಇದನ್ನ ಹೇಳ್ಬೇಕು, ನಾನು ಅಲ್ಲಿಂದ ಲಾಸ್ಟ್ ಇಯರ್ ಗಣೇಶ ಹಬ್ಬಕ್ಕೆ ಸುಮಾರು 75 ಗಣೇಶಗಳನ್ನ ಆರ್ಡರ್ ಬಂದಿತ್ತು. ಸೊ ಆ ಗಣೇಶಗಳು ಶಿಪ್ ಮಾಡಿಸ್ಬೇಕು, ಮಣ್ಣಿನ ಗಣೇಶ ಆರ್ಡರ್ ಮಾಡಿಸಿ, ಅಂದ್ರೆ ಕೈ ಇದ್ರಲ್ಲಿ ಮಾಡಿ ಅವರು ಈ ಪಂಚಮುಖಿ ಗಣೇಶಗಳು ಅದೆಲ್ಲ ನನ್ಗೆ ಆರ್ಡರ್ಸ್ ಇತ್ತು. 75 ಗಣೇಶಗಳನ್ನ ಇಲ್ಲಿ ಮಾರಿರೋದು. ಸೊ ಅದು ಶಿಪ್ಪಿಂಗ್ ವಾಸ್ ಅ ಚಾಲೆಂಜ್. ಯಾಕಂದ್ರೆ ಎಸ್ಪೆಷಲಿ ಗಣೇಶ ವಿಗ್ರಹ ವಿಘ್ನ ಆಗೋದ್ರೆ ಯಾರು ತಗೊಳ್ಳೋದಿಲ್ಲ. ಹಂಗಂತ ವಿ ಡೋಂಟ್ ನೋ, ನಾನು ಎಕ್ಸ್ಪ್ಲೋರ್ ಮಾಡ್ಲಿಲ್ಲ ಅಂತ ನನಗೆ ಗೊತ್ತಿಲ್ಲ. ಸೊ ಅವರು ಕರೆಕ್ಟ್. ಸೊ ಅವ್ರಿಗೆ ನಾವ್ ಎಕ್ಸ್ಪ್ಲೇನ್ ಮಾಡಿದ್ವಿ, ಈ ತರ ನಮ್ಗೆ ಇಲ್ಲಿ ಶಿಪ್ಮೆಂಟ್ ಆಗ್ಬೇಕು ಇಷ್ಟು ರೀತಿ. ಸೊ ಅಲ್ಲಿ ನಮ್ಮ ಭಾವನವ್ರು ನಿಂತ್ಕೊಂಡು ಪ್ಯಾಕೇಜಿಂಗ್ ಎಷ್ಟು ದಪ್ಪ ಇತ್ತು ಅಂತ ಅಂದ್ರೆ, ದೇರ್ ಇಸ್ ನೋ ವೇ ಇಟ್ ಕುಡ್ ಡ್ಯಾಮೇಜ್ ಅಂತ, ನಾಟ್ ಅ ಸಿಂಗಲ್ ಒನ್ ವಾಸ್ ಡ್ಯಾಮೇಜ್. ನೋಡಿ, ನಿಮ್ ಮನಸ್ಸು ಆ ತರ ಇದೆ, ನಿಮ್ಮ ಮನಸ್ಸಿನ ಇಚ್ಛೆ ಅಂತಾನೆ ಅದು ನೆರವೇರಿತು ಅನ್ನಕ್ಕೆ ತುಂಬಾನೇ ಖುಷಿ ಆಗತ್ತೆ. ಬಟ್ ಎಲ್ಲಾ ಕೆಲಸದಲ್ಲೂ ಕೂಡ ತವಕ ಇದ್ದೇ ಇರುತ್ತೆ. ಡೆಫಿನೆಟ್ಲಿ. ಇವಾಗ ಏನಾಗುತ್ತೆ, ಗಣೇಶ ವಿಗ್ರಹ ನಮ್ಗೆ ಇಷ್ಟೇ ದುಡ್ಡಿರ್ಬೋದು, ಬಟ್ ಅದನ್ನ ಅಲ್ಲಿಂದ ಇಲ್ಲಿಗೆ ತರ್ಸ್ಕೋಬೇಕಾದ್ರೆ ವೇಟ್ ಇರುತ್ತೆ, ಆ ವೇಟ್ ಕನ್ಸಿಡರ್ ಆಗುತ್ತೆ, ವಾಲ್ಯೂಮ್ ಜಾಸ್ತಿ ಆಗುತ್ತೆ. ಸೊ ಅದೆಲ್ಲ ಆದ್ಮೇಲೆ ನಾನು ಇಲ್ಲಿ
ಪ್ರಯತ್ನ ಮಾಡ್ಬೇಕು. ಎಸ್, ಐ ರಿಯಲಿ ಅಗ್ರಿ ಅಬೌಟ್ ಇಟ್. ಸೊ ಇದು ನಂತರ ನೀವು ಏನು ಈಗ ಮಾಡ್ತಾ ಇದ್ರಲ್ಲ ಶಾಪರ್ಸ್ ಅಂತ, ಇದುವರೆಗೂ ಸುಮಾರು ಅಂದಾಜು ಎಷ್ಟು ಜನ ಕಸ್ಟಮರ್ಸ್ಗೆ ನೀವು ಪ್ರಾಡಕ್ಟ್ಸ್ ಅನ್ನ ಕೊಟ್ಟಿರಬಹುದು ಅಂತ ಒಂದು ಅಂದಾಜು? ದಟ್ಸ್ ಅ ವೆರಿ ಗುಡ್ ಕ್ವೆಶ್ಚನ್. ನಾನು ಯಾವತ್ತೂ ಇದ್ ಮಾಡಿರ್ಲಿಲ್ಲ. ಡೆಫಿನೆಟ್ಲಿ ಐ ಹ್ಯಾಡ್ ಎಕ್ಸ್ಪ್ಲೋರ್ಡ್ ಎಷ್ಟು ರೀಜನ್ಸ್ ಗೆ ಕೊಟ್ಟಿದ್ದೀನಿ ಬಿಕಾಸ್ US ಇಂದನೂ ನನ್ಗೆ ಕಸ್ಟಮರ್ಸ್ ಇದ್ರು, ಕೆನಡಾದಲ್ಲಿ ಕ್ಯಾಲ್ಗರಿಯಿಂದ. ಸೊ ನೀವು US ಅಥವಾ ಇಲ್ಲಿ ಸುತ್ತಮುತ್ತಲು ಸ್ವಲ್ಪ ಡಿಸ್ಟೆನ್ಸ್ ದೂರ ಇರುವಂತವರು ಆರ್ಡರ್ ಮಾಡಿದಾಗ ನೀವು ಶಿಪ್ಮೆಂಟ್ ಡೈರೆಕ್ಟ್ ಶಿಪ್ಪಿಂಗ್ ಮಾಡ್ತೀರಿ. ಸೊ ಯು ಆಡ್ ಶಿಪ್ಪಿಂಗ್ ಚಾರ್ಜಸ್ ಆಬ್ವಿಯಸ್ಲಿ. ಓಕೆ, ಸೊ ಡೈರೆಕ್ಟ್ ಶಿಪ್ಮೆಂಟ್ ಹೋಗ್ತಾ ಇತ್ತು US ಅಲ್ಲೆಲ್ಲ ಬಲ್ಕ್ ಆರ್ಡರ್ಸ್ ಇರ್ತಿತ್ತು ನನ್ಗೆ. ಕೆಲವೊಂದ್ಸರಿ ಇಲ್ಲಿ ಬಂದ ಮೇಲೆ ಅಲ್ಲಿ ಶಿಪ್ಮೆಂಟ್ ಮಾಡಿರೋದೂ ಉಂಟು. ಮತ್ತೆ ಮೊನ್ನೆ ಆಟೋವಾ ಇಂದ ಈ ವರಮಹಾಲಕ್ಷ್ಮಿ ಟೈಮ್ ಅಲ್ಲಿ ಲಕ್ಷ್ಮಿ ಬೇಕು ಅಂತ ಹೇಳಿ ವಿಗ್ರಹಗಳು ಆರ್ಡರ್ ಮಾಡಿದ್ರು, ವಿಗ್ರಹ ಐಡಲ್ಸ್. ಸೊ ಹಾಗಾಗಿ ಈ ಕಡೆ ವಾಟರ್ಲೂ, ಕೇಂಬ್ರಿಡ್ಜ್ ರೀಜನ್ ಇಂದ, ಮತ್ತೆ ಆಶವಾ, ಮಿಸ್ಸಿಸಾಗ, ಬ್ರಾಂಪ್ಟನ್, ಸುಮಾರು ಪ್ರದೇಶಗಳು. ಐ ಡೋಂಟ್ ಹ್ಯಾವ್ ಅ ಕೌಂಟ್ ಆಫ್ ಹೌ ಮೆನಿ ಕಸ್ಟಮರ್ಸ್ ಐ ವುಡ್ ಹ್ಯಾವ್ ಡನ್, ಬಟ್ ಡೆಫಿನೆಟ್ಲಿ ರೀಜನ್ಸ್ ವೈಸ್ ನ ತಗೊಂಡ್ರೆ ಬಿಟ್ವೀನ್ ಕ್ಯಾನಡಾ ಅಂಡ್ USA ಡೆಫಿನೆಟ್ಲಿ ಎಕ್ಸ್ಪ್ಲೋರ್. ಎಸ್, ಬೀಯಿಂಗ್ ಅ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್, ಗ್ರಾಹಕರನ್ನ ಸಂತೃಪ್ತರಾಗಿ ಮಾಡೋದು ತುಂಬಾನೇ, ಅದು ಕೂಡ ಒಂದು ನೀವು ಎಷ್ಟು ಮಾರಾಟ ಮಾಡೋದು ಎಷ್ಟು ಚಾಲೆಂಜಿಂಗ್ ಒಂದು ಸ್ಪರ್ಧಾತ್ಮಕವಾಗಿ ಇರುತ್ತೋ ಹಾಗೇನೆ ಒಂದು ಕಸ್ಟಮರ್ಸ್ ನ ನೀವು ಮೈಂಡ್ ನ ರೀಡ್ ಮಾಡಿ ರೀಚ್ ಮಾಡುವಂತದ್ದು ಕೂಡ ನಿಮ್ಗೆ ಒಂದು ಬಿಗ್ ಚಾಲೆಂಜ್. ಹೇಗೆ ಮಾಡ್ತೀರಿ ಅದನ್ನ? ಡೆಫಿನೆಟ್ಲಿ ದಟ್ಸ್ ಪ್ರಾಬಬ್ಲಿ ದ ಬಿಗ್ಗೆಸ್ಟ್ ಚಾಲೆಂಜ್ ಅಂತ ಹೇಳ್ಬೋದು. ಲಕ್ಕಿಲಿ ಏನು ಅಂತಂದ್ರೆ ಇದು ನಾನು ಹೇಳ್ದಂಗೆ ಪ್ರೀ ಆರ್ಡರ್ ಬೇಸಿಸ್ ಅಲ್ಲಿ ಇದೆಲ್ಲ ಪ್ರತಿಯೊಂದು. ಹೆಂಗೆ ಅಂದ್ರೆ ನಂದೀಗ ಈ ವಾಟ್ಸ್ಆಪ್ ಗ್ರೂಪ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು, ನಾನು ಪೋಸ್ಟ್ ಮಾಡ್ತೀನಿ ಈ ಪ್ರಾಡಕ್ಟ್ಸ್ ಇದೆ ಈ ಪ್ರೈಸಿಂಗ್ಗೆ ಅಂತ. ಸೊ ನೀವು ನೋಡಿದಾಗ ನಿಮ್ಗೆ ಆಲ್ರೆಡಿ ಯು ನೋ ದ ಪ್ರೈಸ್, ಯು ನೋ ಹೌ ದ ಪ್ರಾಡಕ್ಟ್ ಲುಕ್ಸ್. ಸೊ ಇನ್ನೊಂದ್ ಏನಂದ್ರೆ ವಿಡಿಯೋಗಳನ್ನು ಕಳಿಸ್ತೀವಿ ನಾವು, ಇನ್ ಕೇಸ್ ಏನಾದ್ರು ಪ್ರಾಡಕ್ಟ್ ಅವ್ರು ಇನ್ನ ಡೀಟೇಲ್ಡ್ ಆಗಿ ನೋಡ್ಬೇಕು ಅಂದ್ರೆ. ಒನ್ ಆಫ್ ದ ಚಾಲೆಂಜ್ ಇಸ್ ದ ಕಲರ್ ಡಿಫರೆನ್ಸ್ ಈ ಸೀರೆಗಳಲ್ಲಿ. ಸೊ ದಟ್ ಇಸ್ ಐ ವಾಸ್ ಆಸ್ಕಿಂಗ್ ದ ಸೇಮ್ ಕ್ವೆಶ್ಚನ್. ಈಗ ನಾವು ಇಂಡಿಯಾದಲ್ಲಿ ಇಲ್ಲಿಂದ ಏನಾದ್ರು ಈಗ ನಮ್ಮ ಅತ್ತೆದೋ ನಮ್ಮ ತಾಯಿದೋ ಒಂದು ಬರ್ತ್ಡೇನೋ ಅಥವಾ ಆನಿವರ್ಸರಿನೋ ಆ ತರದ್ದು ಒಂದು ಅಕೇಶನ್ ಅಲ್ಲಿ ಒಂದು ಆರ್ಡರ್ ಮಾಡ್ತೀವಿ ಅಲ್ಲಿಂದ ಇಂಡಿಯಾದಲ್ಲಿ ಅಮೆಝಾನ್ ಮುಖಾಂತರ, ಅಂದ್ರೆ ನಾವು ಆರ್ಡರ್ ಮಾಡಿರೋ ಕಲರೇ ಬೇರೆ ಇರ್ತಿತ್ತು, ಅಲ್ಲಿಂದ ರೀಚ್ ಆಗುವಂತ ಪ್ರಾಡಕ್ಟ್ ವಿಭಿನ್ನವಾಗಿರ್ತಿತ್ತು. ಸೊ ಈಗ ಈ ತರ ಆದಾಗ ಯೂಶಲಿ 10 to 15% ಡಿಫರೆನ್ಸ್ ಇರುತ್ತೆ, ಎಸ್ಪೆಷಲಿ ಕಲರ್ ನಲ್ಲಿ. ಸೊ ಇಫ್ ವಿ ಆರ್ ವೆರಿ ಪರ್ಟಿಕ್ಯುಲರ್, ನನ್ಗೆ ಇದೇ ಪಿಂಕ್ ಬೇಕು ಅಥವಾ ಇದೇ ಎಲ್ಲೋ ಬೇಕು ಅಂದ್ರೆ ಸ್ವಲ್ಪ ಚಾಲೆಂಜಿಂಗ್ ಆಗಿರುತ್ತೆ. ಬಟ್ ನಾರ್ಮಲಿ ಫ್ರಮ್ ವಾಟ್ ಐ ಹವ್ ಸೀನ್, ಈಗ ಕಸ್ಟಮರ್ಸ್ ಕೇಳಿದ್ದುಂಟು ನನ್ಗೆ ಬಂದ ಮೇಲೆ ಅಕಸ್ಮಾತ್ ಕಲರ್ ಇಷ್ಟ ಆಗ್ಲಿಲ್ಲ ಅಂದ್ರೆ ಏನ್ ಮಾಡ್ಲಿ. ಐ ಹವ್ ಆಲ್ವೇಸ್ ಗಿವನ್ ದಟ್ ಲಿಬರ್ಟಿ. ನಿಮ್ಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ದಯವಿಟ್ಟು ತಗೋಬೇಡಿ. ಅಂದ್ರೆ ಯಾಕೆ ಅಂದ್ರೆ ನಮ್ ಸ್ಯಾಟಿಸ್ಫ್ಯಾಕ್ಷನ್ ಇರ್ಬೇಕು, ನಿಮ್ಗೂ ಸ್ಯಾಟಿಸ್ಫೈ ಆಗ್ಬೇಕು, ನೀವು ಕೊಡೋರು. ಹಾಗಂತ ತಗೊಳ್ಳೇಬೇಕು ಅನ್ನೋ ರೀತಿ ಯಾವತ್ತು ನನ್ನ ಕಸ್ಟಮರ್ಸ್ ಸೊ ರಿಜೆಕ್ಟ್ ಮಾಡಿದಾಗ ವಾಟ್ ವಿಲ್ ಬಿ ದ ನೆಕ್ಸ್ಟ್? ಇಟ್ ವಿಲ್ ಬಿ ಆನ್ ಮೈ ಸ್ಟಾಕ್, ಹ್ಯಾಂಡ್ ಸ್ಟಾಕ್ ಅಲ್ಲಿ ಇರುತ್ತೆ. ಮತ್ತೆ ಬಟ್ ಐ ವುಡ್ ಸೇ 100 times ಅಲ್ಲಿ 95 times customers have always been good with whatever product has come. Right. So ಈಗ ಇದುವರೆಗೂ ಇಷ್ಟು ದೀರ್ಘದ ನಿಮ್ಮ ಬಿಸ್ನೆಸ್ ನ ಪಯಣದಲ್ಲಿ ನಿಮ್ಗೆ ಕಸ್ಟಮರ್ ಫೀಡ್ಬ್ಯಾಕ್ಸ್ ಅಂತ ಕೂಡ ಬಂದಿರತ್ತೆ. ಸೊ ಯಾವ್ದಾದ್ರು ಒಂದು ಒಳ್ಳೆ ಫೀಡ್ಬ್ಯಾಕ್ ಅಥವಾ ನಿಮ್ಗೆ ಮನಸ್ಸಿಗೆ ಮುಟ್ಟುವಂತದ್ದು ಯಾವ್ದಾದ್ರು ಇದ್ರೆ ಹಂಚ್ಕೋಬಹುದಲ್ವಾ? ಶೋರ್. ಐ ಥಿಂಕ್ ಎಲ್ರೂ ಒಂಥರ ನನ್ಗೆ ನೆಗೆಟಿವ್ ಫೀಡ್ಬ್ಯಾಕ್ ಅನ್ನೋದು ಇದುವರೆಗೂ ಅಟ್ಲೀಸ್ಟ್ ನನ್ ಮುಂದೆ ಯಾರೂ ಕ್ರಿಟಿಸೈಸ್ ಮಾಡಿಲ್ಲ. ಬಟ್ ಡೆಫಿನೆಟ್ಲಿ ಲಾಟ್ ಆಫ್ ಪಾಸಿಟಿವ್ ಫೀಡ್ಬ್ಯಾಕ್ ಬಂದಿದೆ. ಪ್ರೈಸಿಂಗ್ ಇಂದ ಇರ್ಬೋದು, ಕ್ವಾಲಿಟಿ ಇಂದ ಇರ್ಬೋದು. ನೀವು ನಿಮ್ಮ ಸುಮಾರು ಫ್ರೆಂಡ್ಸ್ ಹತ್ರನೂ ಮಾತಾಡ್ಬೋದು. ಐ ಆಮ್ ವೆರಿ ಕಾನ್ಫಿಡೆಂಟ್ ದಟ್ ಒನ್ಸ್ ಇವಾಗ ನನ್ಗೆ ಸಮಾಧಾನ ಇರಲ್ಲ, ಬಂದು ನೋಡಿದ್ರೆ ನನ್ಗೆ ಪ್ರಾಡಕ್ಟ್ ಸುಮಾರು ಸರಿ ಒಂದೊಂದ್ಸರಿ ನನ್ಗೆ ಅನ್ಸುತ್ತೆ ಇಲ್ಲ ನನ್ಗೆ ಐ ಆಮ್ ನಾಟ್ ಹ್ಯಾಪಿ ವಿತ್ ಪ್ರಾಡಕ್ಟ್ ಅಂದಾಗ ನಾನು ಅವ್ರಿಗೆ ಹೇಳ್ತೀನಿ, ನೋಡಿ ಈ ತರ ನನಗ್ ಬಂದಿದೆ ಬಟ್ ನನಗ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತ ಹೇಳಿ. ಸೊ ಈ ತರ ಚಾಲೆಂಜಸ್ ಇದೆ. ಸೊ ಆಗ ನೀವು ಏನಾದ್ರು ಸ್ಯಾಟಿಸ್ಫೈ ಆಗಿ ವಾಪಸ್ ಕಳಿಸ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಅದು ಇಟ್ ಇಸ್ ಅ ಲಾಸ್ ಫಾರ್ ಯು. ಮತ್ತೆ ಇಲ್ಲಿಂದ ಮತ್ತೆ ಇಟ್ ಇಸ್ ಅ ಹ್ಯೂಜ್ ಡಬಲ್ ಅಮೌಂಟ್ ಯು ಹ್ಯಾವ್ ಟು ಪೇ. ರೈಟ್, ಅದು ಸ್ಕ್ರಾಪ್ ಆಗಿ ಉಳ್ಕೊಂಡ್ಬಿಡತ್ತೆ. ಸುಮಾರು ಅದೇ ಹೇಳಿದ್ನಲ್ವಾ, ಇಟ್ ಇಸ್ ನಾಟ್ ಈಸಿ.
ಅಂಡ್ ಎಸ್ಪೆಷಲಿ ಹೆಂಗಾಗುತ್ತೆ ಈ ಟೈಮ್ ಡಿಫ್ರೆನ್ಸು ಮತ್ತೆ ನಿಮ್ಮ ದಿನಚರಿ, ನಿಮ್ ಪ್ರೊಫೆಷನಲ್ ಲೈಫು, ಫ್ಯಾಮಿಲಿ ಲೈಫ್, ಸೋಷಿಯಲ್ ಲೈಫ್, Right. ಪ್ಲಸ್ ಇದನ್ ಮಾಡ್ಬೇಕು ಅಂದ್ರೆ ಇಟ್ ಇಸ್ ನಾಟ್ ಸಮಥಿಂಗ್ ದಟ್ ಯು ನೋ Right. ಈಸಿ ಅಂತ ಇಲ್ಲ. Correct. But definitely, you know, it gives me happiness. Yes. End of the day, okay, there's something that, you know, you did beyond what your Yes. regular routine was. ಎಸ್, ಕೊನೆಯಲ್ಲಿ ನೀವು ಏನೋ ಒಂದು ಸಾಧಿಸ್ತಾ ಇದ್ದೇನೆ, ಏನು ಖಾಲಿಯಾಗಿ ಕೂರ್ಲಿಕ್ಕಿಂತ ಏನಾದ್ರೂ ಒಂದು ಮಾಡ್ತಾ ಇದ್ದೇನೆ, ಒಂದು ಸಾರ್ಥಕತೆ ಇರುತ್ತೆ. ರೈಟ್. ಸೊ ಖುಷಿ ಆಯ್ತು. ನಿಮ್ಮ ಮುಂದಿನ ಆಬ್ಜೆಕ್ಟಿವ್ ಏನು, ಲೈಕ್ ಯಾವ ರೀತಿ ನಿಮ್ ಬಿಸ್ನೆಸ್ ಅನ್ನ ವೈಡ್ ಮಾಡ್ಲಿಕ್ಕೆ ಅಪೇಕ್ಷೆ ಪಡ್ತೀರಿ, ಮತ್ತೆ ಇನ್ನು ಏನಿದೆ ನಿಮ್ಮ ಗೋಲು, ಯಾವ ರೀತಿ ರೀಚ್ ಮಾಡ್ಲಿಕ್ಕೆ ನೀವು ಪ್ಲಾನ್ಡ್ ಆಗಿದ್ದೀರಿ ಅಂತ? ಸೊ 2 things ಆಯ್ತಾ. ಒಂದು ನನ್ನ ಈ ಚಾನೆಲ್ ಮೂಲಕ ಹೇಳೋದೇನು ಅಂತಂದ್ರೆ, ಇವಾಗ ಇನ್ ಕೇಸ್ ಯಾರಾದ್ರೂ ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ, ಶಾಪರ್ಸ್ ಅಂತೆ ಇಸ್ ನೌ ಇನ್ ಟು ಹೋಲ್ಸೇಲ್. ಅಂದ್ರೆ ಇವಾಗ ಸೇ ಸಪೋಸ್ ನೀವು ಸ್ಟಾರ್ಟ್ ಮಾಡ್ಬೇಕು ಅಂತಂದ್ರೆ, ಈಗ ನಿಮ್ಗೆ ಇನ್ನ ಯಾರು ಸಪ್ಲೈಯರ್ಸ್ ಆಗಿರ್ಬೋದು ಇನ್ನ ಏನು ಗೊತ್ತಿಲ್ಲ, ಬಟ್ ಯು ಕ್ಯಾನ್ ಯು ನೋ ರಿಲೇ ಆನ್ ಮೀ. ನನ್ನ ಹೋಲ್ಸೇಲ್ ಪ್ರೈಸಸ್ ಅಲ್ಲಿ ಪ್ರೊವೈಡ್ ಮಾಡ್ತೀನಿ. ಇನ್ ಟರ್ಮ್ಸ್ ಆಫ್ ಲೈಕ್ ಸಪೋರ್ಟ್ ಇರ್ಬೋದು, ಹೆಂಗೆ ಇದ್ ಮಾಡ್ಬೇಕು, ಸೆಲ್ಲಿಂಗ್ ಪ್ರೈಸ್ ಏನಿರ್ಬೇಕು. ನೋಡಿ, ಇಲ್ಲಿ ಇರೋರಿಗೆ ಎಷ್ಟು ನೀವು ಒಳ್ಳೆ ಒಂದು ಹಾಸಿಗೆನ ಹಾಸದಂಗೆ ನೀವು ಕೊಡ್ತಿರೋದು ಇದು. ರೈಟ್. ಇಲ್ಲಿರೋ ಮಹಿಳೆಯರು ಅಲ್ಲಿಂದ ಇಲ್ಲಿಗೆ ಬಂದಿರೋರು ಇಲ್ಲಿ ಜಾಬ್ಲೆಸ್ ಆಗ್ತಾರೆ. ಅಷ್ಟು ಓದ್ಕೊಂಡ್ ಬಂದು ಅಷ್ಟೆಲ್ಲಾ ಮಾಡ್ಕೊಂಡ್ ಬಂದು ಏನು ಮಾಡ್ಲಿಕ್ಕೆ ಕೈ ಕಟ್ ಹಾಕ್ದಂಗಿರತ್ತೆ ಇಲ್ಲಿ. ಸೊ ಅಂತವ್ರು ನೋಡಿ, ಇಲ್ಲಿರೋ ಸುತ್ತಮುತ್ತರು ಯಾರಾದ್ರೂ ಇದ್ರೆ ಮನ್ಸ್ ಮಾಡಿ. ಡೆಫಿನೆಟ್ಲಿ ಸಪೋರ್ಟ್ ಎನಿ ಟೈಮ್, ಯಾವ ಇನ್ಫಾರ್ಮೇಶನ್ ಬೇಕಾದ್ರೂ. ಅಂಡ್ ಲೈಕ್ ಐ ಸೆಡ್, ಶಾಪರ್ಸ್ ಅಂತ ಇಸ್ ನೌ ಇನ್ ಹೋಲ್ಸೇಲ್ ಬಿಸ್ನೆಸ್ ಅಲ್ಲಿ. ಸೊ ಅದಲ್ದೇಲೆ ಈಗ ಲೈಕ್ ಐ ಮೆನ್ಷನ್ಡ್, ನಾನು ಮತ್ತೆ ಕಾರ್ತಿಕ್ ಇಬ್ರಿಗೂ ಏನಾದ್ರೂ ಒಂದು ಏನೋ ಡಿಫ್ರೆಂಟ್ ಆಗಿ ಮಾಡ್ಬೇಕು, ಏನಾದ್ರು ಜನಕ್ಕೆ ಡಿಫ್ರೆಂಟ್ ಆಗಿ ತರಬೇಕು ಅಂತ ಹೇಳಿ 1 ತಿಂಗಳ ಹಿಂದೆ, ಅಂದ್ರೆ ನಾವು ಉತ್ಸವ ಎಂಟರ್ಟೈನ್ಮೆಂಟ್ ಅಂತ ಹೇಳಿ ಒಂದು. ಏನದು ಉತ್ಸವ ಎಂಟರ್ಟೈನ್ಮೆಂಟ್? ಲೈಕ್ ನನ್ಗೂ ಒಂಥರ ಉತ್ಸುಕತೆ ಬರ್ತಾ ಇದೆ, ಏನಂತ ತಿಳ್ಕೋಬೇಕು. ಶೋರ್. ಸೊ ಫಸ್ಟ್ ನಾರ್ತ್ ಅಮೆರಿಕಾನಲ್ಲೇನೆ ನಾವು ಒಂದು ಮೊದಲನೇ ಬಾರಿಗೆ ಕನ್ನಡ ಡಿಜೆ ಇವೆಂಟ್ ನ ಹೋಸ್ಟ್. ವಾವ್, ನೋಡಿ ನಮ್ ವೀಕ್ಷಕರು ತುಂಬಾ ಹೆಮ್ಮೆ ಪಡುವಂತದ್ದು. ನೋಡಿ, ಕನ್ನಡಿಗರು ಇದಾರ ಅಂತ ಕೇಳ್ತಿರ್ತಾರೆ, ಕನ್ನಡ ಮಾತಾಡ್ತಾರ ಅಂತ ಕೇಳ್ತಿರ್ತಾರೆ, ಕನ್ನಡ ಕಲಿಸ್ತಾ ಇದಾರ ಅಂತ ಕೇಳ್ತಿದ್ದಾರೆ. ನೋಡಿ, ನಮ್ಮ ಕನ್ನಡಿಗರು ಡಿಜೆ, ಕನ್ನಡದ ಡಿಜೆ ನ ಮಾಡ್ತಾ ಇದಾರೆ ಇಲ್ಲಿ. ಮಂಗಳೂರು ಅವರೇನೆ ಜೋ ಅಂತ ಹೇಳಿ ಡಿಜೆ ಮಾಡೋರು. ಸೊ ಜೋ ಮತ್ತೆ ಅವರ ವೈಫ್ ಸ್ನೇಹ ಅವರಿಬ್ರು ಡಿಜೆ, ಕನ್ನಡದವರೇನೆ ಅವರುನು. ಸೊ ಅವರ ಒಂದು ಕೊಲಾಬ್ರೇಷನ್ ಅಲ್ಲಿ ನಾವು ಇದು ಉತ್ಸವ ಎಂಟರ್ಟೈನ್ಮೆಂಟ್ ಅಂತ ಹೇಳಿ ವಿ ಹ್ಯಾವ್ ಸ್ಟಾರ್ಟೆಡ್ ವಿತ್ ಕನ್ನಡ ಡಿಜೆ ಇವೆಂಟ್, ಬಟ್ ದೇರ್ ಹ್ಯಾಸ್ ಬೀನ್ ಅ ಲೈನ್ ಆಫ್ events coming up. Oh, very nice. Good to know. Excited for that journey as well. Wow. So next ಅದ್ರದ್ದು ಇಂಟರ್ವ್ಯೂ ಕೂಡ ನಾವು ತೋರ್ಸೋಣಂತೆ ಡಿಜೆ ಮಾಸ್ಟರ್ಸ್ ಜೊತೆ. ರೈಟ್. ಈಸ್ ತುಂಬಾನೇ ಸರಳ ಅಂಡ್ ಒಂಥರ ಪ್ಲಾನ್ಡ್ ಆಗಿದೆ ನಿಮ್ಮ ಜರ್ನಿ ಅಂಡ್ ನಿಮ್ಮ ಬಿಸ್ನೆಸ್ ಪಯಣನೂ ಕೂಡ. ಆಬ್ವಿಯಸ್ಲಿ ಎಲ್ಲಾ ಬಿಸ್ನೆಸ್ ಅಲ್ಲೂ ಕೂಡ ಏರುಪೇರಿದ್ದೇ ಇರತ್ತೆ. ಸೊ ನಾವು ಒಂದು ಹಂತದಲ್ಲಿ ಯಾವಾಗ ಡೌನ್ ಆಗ್ತೀವಲ್ವಾ, ಸೊ ನನ್ಗೆ ಲಾಸ್ ಬರ್ತಾ ಇದೆ, ಏನ್ ಮಾಡಿದ್ರು ಲಾಸ್ ಆಗ್ತಾ ಇದೆ, ಅಂತ ಸಿಚುವೇಶನ್ ಅಲ್ಲಿ ಹೇಗೆ ಫೇಸ್ ಮಾಡ್ಬೇಕು ಅಂತೀರಿ? ತುಂಬಾ ಮನ್ಸು ಆತರ ಆಗಿದೆ. ಒಂದ್ಸರಿ ಏನಾಗುತ್ತೆ ಅಂತಂದ್ರೆ, ಈಗ ಒಂದು ಪ್ರಾಡಕ್ಟ್ ಆರ್ಡರ್ಸ್ ಬಂದ್ಬಿಟ್ಟಿರುತ್ತೆ ನಿಮ್ಗೆ, ಆ ಒಂದು ತಿಂಗಳು ಬರೀ ಒಂದು 5 ಪ್ರಾಡಕ್ಟ್ ಆರ್ಡರ್ ಬಂದಿರುತ್ತೆ, ಬಟ್ ಯು ಶುಡ್ ಸ್ಟಿಲ್ ಬಿಕಾಸ್ ಯು ಹ್ಯಾವ್ ಕಮಿಟೆಡ್, ನೀವು ತರ್ಸ್ಕೋಬೇಕಾಗತ್ತೆ. ಅವಾಗ ಏನಾಗುತ್ತೆ, ನೀವು 5 ಪ್ರಾಡಕ್ಟ್ಗೆ ಜಾಸ್ತಿ ಶಿಪ್ಪಿಂಗ್ ಚಾರ್ಜಸ್ ಕೊಡ್ಬೇಕಾಗತ್ತೆ. ಬಟ್ ಸ್ಟಿಲ್ ನೀವು ಇಲ್ಲಿ ಪ್ರಾಮಿಸ್ ಮಾಡಿದೀರಾ ದಟ್ ಯು ವಿಲ್ ಗೆಟ್ ಇಟ್, ಯು ಹ್ಯಾವ್ ಟು ಗೆಟ್ ಇಟ್. ಸೊ ಆ ತರ ಚಾಲೆಂಜಸ್ ತುಂಬಾ ಫೈನಾನ್ಷಿಯಲಿ ಇರುತ್ತೆ. ಅಂಡ್ ಆಲ್ಸೋ ನಾನು ಹೇಳ್ದಂಗೆ ನನ್ಗೆ ಫ್ಯಾಮಿಲಿ ಲೈಫ್ ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಯಾವಾಗ ಸ್ವಲ್ಪ ನನ್ನ ಟೈಮು ಫ್ಯಾಮಿಲಿ ಕೊಡ್ಬೇಕು ಅನ್ನೋ ಅವಶ್ಯಕತೆ ಇತ್ತೋ, ನಾನು ಅವಾಗ ಡೆಫಿನೆಟ್ಲಿ ಬಿಸ್ನೆಸ್ ಅಲ್ಲಿ ಪಾಸ್ ತಗೊಂಡಿದ್ದೀನಿ. ಸೊ ಆಲ್ಮೋಸ್ಟ್ ಫ್ರಮ್ ಪಾಸ್ಟ್ 6 to 8 months ಸ್ವಲ್ಪ ಪಾಸ್ ತಗೊಂಡಿದ್ದೆ, ಬಿಕಾಸ್ ನನ್ಗೆ ಚಿಕ್ಕ ಮಕ್ಳಿದ್ದಾರೆ. ಅದು ಕುಟುಂಬ ಮೊದಲು ಪ್ರಯಾರಿಟಿ ಕೊಡ್ಬೇಕಲ್ವಾ? ಸೊ ಮೊದಲ ಆದ್ಯತೆ ಕುಟುಂಬಕ್ಕೆ ಕೊಡ್ಬೇಕು. ಹೌದು. ಎನಿಥಿಂಗ್ ಕ್ಯಾನ್ ವೇಟ್, ಬಿಸ್ನೆಸ್ ಕ್ಯಾನ್ ವೇಟ್, ಪ್ರೊಫೆಷನಲ್ ಲೈಫ್ ಕ್ಯಾನ್ ವೇಟ್, ಬಟ್ ನನ್ನ ಕುಟುಂಬದವರು. ಕನ್ನಡದಲ್ಲಿ ಒಂದು ಸಾಲಿದೆ, ಹಣನೇ ಜೀವನ ಆಗ್ಬಾರ್ದು, ಜೀವನಕ್ಕೋಸ್ಕರ ಹಣ ಮಾಡ್ಬೇಕಷ್ಟೇ ಅಂತ. ಖಂಡಿತ. ಅದನ್ನ ನೀವು ಮಾಡಿ ತೋರಿಸ್ತಾ ಇದ್ದೀರಿ. ರೈಟ್. ನಿಮ್ ಪ್ರಾಡಕ್ಟ್ಸ್ ಕೂಡ ನಾನು ನೋಡ್ಬೇಕು. ಸೊ ಯಾವ್ಯಾವ ತರ ನೀವು ಮಾಡ್ತೀರಿ ಅಂತ ವಿಲ್ ಶೋ ದಟ್ 1 to
ಆಡಿಯನ್ಸ್ ಆಲ್ಸೋ. ಶಾಪರ್ಸ್ ಅಂತ ಬ್ಯಾನರ್ ಅಬ್ಬಾ ಏನ್ ನೀಟಾಗಿ ಲೋಗೋ ಇಂದ ರೆಡಿ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಅವ್ರದ್ದು ಲೋಗೋ. ಶಾಪರ್ಸ್ ಅಂತ ಐಕಾನಿಕ್ ಬ್ರ್ಯಾಂಡ್ ದಟ್ ಸಪೋರ್ಟ್ಸ್ ವಿಮೆನ್ ಆರ್ಟಿಸ್ಟ್ ಅಂತ ಹೇಳಿ, ಮಹಿಳೆಗೆ ಸಪೋರ್ಟ್ ಮಾಡ್ತೇವೆ ಅಂತ ಹೇಳಿ ಒಂದು ಸಂದೇಶನ ಕೊಟ್ಟಿದ್ದಾರೆ. ಒನ್ ಸ್ಟಾಪ್ ಶಾಪ್ ಫಾರ್ ಆಲ್ ಶಾಪಿಂಗ್ ನೀಡ್ಸ್, ಒಂದೇ ಜಾಗದಲ್ಲಿ ಎಲ್ಲಾ ತರದ ಅಗತ್ಯತೆ ಇರುವಂತಹ ವಸ್ತುಗಳು. ಆನ್ಲೈನ್ ಮಾರ್ಕೆಟಿಂಗ್ ನೋಡಿ, ಎಲ್ಲ ಆನ್ಲೈನ್ ಅಲ್ಲೇ ನಡೆಯುತ್ತೆ. ಯಾರ್ಯಾರು ಇಲ್ಲಿ ಸುತ್ತಮುತ್ತಲು ಇದೀರೋ ಬಾರ್ಕೋಡ್ ಇದೆ, ಕಾಂಟ್ಯಾಕ್ಟ್ ನಂಬರ್ ಇದೆ, ನಿಮ್ಗೆ ಎಲ್ಲಾ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅವರು ಅವೈಲೇಬಲ್ ಇದ್ದಾರೆ. ಸೊ ದಯಮಾಡಿ ಕಾಂಟ್ಯಾಕ್ಟ್ ಮಾಡಿ ಅಂತ ಕೇಳ್ಕೊತೇನೆ. ಹಾ ನೋಡಿ, ಏನ್ ಚೆನ್ನಾಗಿದೆ, ವೈಭವನೆ ಅಂತ ಹೇಳ್ಬೋದು. ಇಲ್ಲಿ ನೋಡಿ, ನಿಮ್ ಕಣ್ಣನ್ನ ರಂಜಿಸುವಂತಹ ಒಂದು ದೃಶ್ಯಗಳಿವೆಲ್ಲ ನೋಡಿ. ಅಮ್ನೋರಂತೂ ನಾವೇನು ಮಲ್ಲೇಶ್ವರಂ ಅಲ್ಲಿ ಇದೀನೇನೋ ಅನ್ನಿಸ್ತಾ ಇದೆ ನನ್ಗೆ. ಎಷ್ಟು ಚೆನ್ನಾಗಿದೆ. ಸರಸ್ವತಿ ವಿಗ್ರಹ ಆಗಿರಬಹುದು, ಅಮ್ನೋರ ವಿಗ್ರಹಗಳಾಗಿರಬಹುದು, ಮುಖವಾಡಗಳಾಗಿರಬಹುದು, ಎಷ್ಟು ಡೆಕೋರೇಷನ್ ನೋಡಿ. ಅಲ್ಲಿ ಇಂಡಿಯಾದ ಹೇಗೆ ಪ್ರಾಡಕ್ಟ್ ಇದೆಯೋ ಹಾಗೇನೆ ಏನೂ ಒಂದು ಚೂರುನು ಕೂಡ ಇಂಚುನು ಏನು ಏರುಪೇರು ಆಗದೆ ಇರೋ ಹಾಗೆ ಮೇಂಟೈನ್ ಮಾಡಿ ಇಟ್ಕೊಂಡಿದ್ದಾರೆ. ಅಂಡ್ ಎಲ್ಲಾನು ಕೂಡ ಪ್ಯಾಕ್ಡ್ ಆಗಿದೆ. ಸೊ ನೀವು ಧೈರ್ಯವಾಗಿ ಬಂದು ತಗೋಬಹುದು. ಎಲ್ಲ ಹೋಮ್ ಡೆಕೋರ್ ಐಟಮ್ಸು ಕೂಡ ಇದೆ. ಇಲ್ಲಿ ದೀಪ ಸ್ಟ್ಯಾಂಡು ಇದೆ, ಇಲ್ಲಿ ಬಾರ್ಬಿ ಡಾಲು ಕೂಡ ಇದೆ. ನಿಮ್ಗೆ ಏನಾದ್ರೂ ಏನು ಫಂಕ್ಷನ್ಸ್ ಅಲ್ಲೆಲ್ಲ ಡಿಸ್ಪ್ಲೇ ಮಾಡಬಹುದು. ಬ್ಯಾಕ್ ಡ್ರಾಪ್ಸ್ ಇದೆ, ತೋರಣ ಇದೆ, ಅರಿಶಿನ ಕುಂಕುಮ ಪಟ್ನ ಇದೆ. ಆಮೇಲೆ ಹೂಗಳ ಮಾಲೆ ಅಂತೂ ಬಾ, ಹೂಗಳಿಲ್ಲ ಅಂದ್ರೆ ಯಾವುದು ಪರಿಪೂರ್ಣತೆನೆ ಆಗಲ್ಲ. ಸೊ ನೋಡಿ, ಇಲ್ಲಿ ಲೋಟಸ್ ದೀಪಗಳು. ಮತ್ತೆ ಇನ್ನೊಂದು ವಿಶೇಷತೆ ಅಂದ್ರೆ ಮರಕ್ಕೆ ಒಂದು ಎಷ್ಟು ಚೆನ್ನಾಗಿ ಹ್ಯಾಂಡ್ ಕ್ರಾಫ್ಟ್ ಇದು ಡೆಕೋರೇಟ್ ಮಾಡಿದ್ದಾರೆ. ಅಬ್ಬಾ, ನನ್ಗಂತೂ ಇಲ್ಲಿ ಇದನ್ನೇ ನೋಡ್ತಾ ಕುತ್ಕೊಳ್ಳೋಣ ಅನಿಸ್ತಾ ಇದೆ. ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು ಅನ್ಸುತ್ತೆ ವೀಕ್ಷಕರಿಗೆ. ನೋಡಿ ಇಲ್ಲಿ ಮತ್ತೆ ಇಲ್ಲಿ ಯಾವ್ದಾದ್ರು ಗೃಹ ಪ್ರವೇಶ ಅಂತ ಐಟಮ್ಸ್ ಅಂತ ಇದ್ರಲ್ಲಿ ಫಂಕ್ಷನ್ಸ್ ಅಲ್ಲೆಲ್ಲ ಕೂಡ ಗೋಲ್ಡ್ ಪ್ಲೇಟೆಡ್ ಗಿಫ್ಟ್ ಐಟಮ್ಸ್, ದೇವರ ವಿಗ್ರಹಗಳ ಪ್ಲೇಟೆಡ್ ಇದೆ. ಸೊ ಎಲ್ಲನೂ ಕೂಡ ತುಂಬಾನೇ ಡೆಕೋರೇಟಿವ್ ಆಗಿದೆ ಐಟಮ್ಸು. ಮತ್ತೆ ಕ್ವಾಲಿಟಿನೂ ಕೂಡ ಹಂಗೆ ಇದೆ. ದೀಪ ಸ್ಟ್ಯಾಂಡ್ ಇದೆ, ಅಂಡ್ ಅಲ್ಲಿ ಕೂಡ ಡಿಸ್ಪ್ಲೇ ಸ್ಟ್ಯಾಂಡ್ ಕೂಡ ಇದೆ. ಅಲ್ಲಿ ಬ್ಯಾಕ್ ಗ್ರೌಂಡ್ ನೋಡಿ, ಅದು ವಾಲ್ ಹ್ಯಾಂಗಿಂಗು ಕೂಡ ಇದೆ. ಪ್ರೈಸು ಕೂಡ ತುಂಬಾನೇ ಕಾಂಪಿಟೇಟಿವ್ ಆಗಿದೆ. ಐ ಮೀನ್ ಸೆಕೆಂಡ್ ಥಾಟೇ ಬೇಡ. ಧೈರ್ಯವಾಗಿ ಇಲ್ಲಿರೋ ಸುತ್ತಮುತ್ತಲು ಇರುವಂತಹ ಎಲ್ಲರೂ ಬಂದು ಇವರನ್ನ ಭೇಟಿ ಮಾಡಿ ಮತ್ತೆ ಪರ್ಚೇಸ್ ಮಾಡ್ಕೊಳ್ಳಿ, ಇವರಿಗೆ ಸಪೋರ್ಟ್ ಮಾಡಿ. ಬಟ್ಟೆಗಳು ನೋಡ್ತಾ ಇದ್ರೆ ನನ್ಗೆ ಆಸೆ ಆಗ್ತಾ ಇದೆ ಸಿಂಧು. ಸೊ ಇಲ್ಲಿ ಕ್ಲಚಸ್ ಇದೆ, ಕುರ್ತೈಸ್ ಇದೆ, ಮತ್ತೆ ಸ್ಯಾರೀಸ್ ಇದೆ. ಸೊ ಈ ಕ್ಲಚ್ ಎಲ್ಲ ಎಷ್ಟಿದೆ ಸಿಂಧು? ಇದೆಲ್ಲ $25 ನಮ್ಗೆ. ಓ ವಾವ್, ಬ್ಯೂಟಿಫುಲ್ ಇದೆ ನೋಡಿ. ರೈಟ್, ಸ್ಯಾರಿ ಮ್ಯಾಚಿಂಗ್ ಕ್ಲಚಸ್. ರೈಟ್, ಓಕೆ. ನಮ್ದು ಇಲ್ಕಲ್ ಸ್ಯಾರಿ. ಓ, ಇಲ್ಕಲ್ ಸ್ಯಾರಿ ನೋಡಿ. ಅಬ್ಬಾ, ಎಷ್ಟಿರ್ಬೋದು ಇಲ್ಕಲ್ ಸ್ಯಾರಿ ಎಲ್ಲ? ಇದು $38 ಇದೆ. ಓ ಮೈ ಗಾಡ್, ರೈಟ್. ಮತ್ತೆ ಪೇಂಟ್, ಮಧುಬಾನಿ ಪೇಂಟ್. ಓ, ಮಧುಬಾನಿ ಪೇಂಟಿಂಗ್ ನೋಡಿ, ನೆರಿಗೆ ಎಲ್ಲ ನೋಡಿ ಇಲ್ಲಿ ಕಾಣ್ತಾ ಇದೆ. ಒಬ್ಬ ಅಬ್ಬಾ, ಏನ್ ಚೆನ್ನಾಗಿದೆ. ವೆರಿ ನೈಸ್. ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ. ರೈಟ್, ಕುರ್ತಗಳೆಲ್ಲ ಇದೆ. ಆಲ್ ದೀಸ್ ಆರ್ $20. ಸೊ ಸ್ಟಾರ್ಟ್ ಫ್ರಮ್ $15-20 ಇಂದ. ವಾವ್. ಸೊ ಕಾಂಬಿನೇಷನ್ಸ್ ನೋಡಿ ಏನ್ ಚೆನ್ನಾಗಿದೆ. ಸೊ ವೆರಿ ಕಲರ್ಫುಲ್ ಕಾಂಬಿನೇಷನ್, ಎಲಿಗೆಂಟ್ ಆಗಿದೆ. ಎಲ್ಲಾ ಸೈಜು ಇದೆ, ಅಪ್ ಟು 5XL. ಓ ವಾವ್, ಸೈಜಸ್ ಎಲ್ಲ ಇದೆ. ಸಾಫ್ಟ್ ಸಿಲ್ಕ್ ಸ್ಯಾರೀಸು ಇದೆ. ಓ ಮೈ ಗಾಡ್, ಕಾಂಜೀವರಂ ಸಾಫ್ಟ್ ಸಿಲ್ಕ್ ಸ್ಯಾರೀಸ್ ಇದು ನೋಡಿ. ಸೀರೆಗಳ ಹಬ್ಬ, ಸೀರೆಗಳ ಮೇಳ. ಸಾಫ್ಟ್ ಸಿಲ್ಕ್ ಸೀರೆ. ರೈಟ್ ರೈಟ್. ಓಕೆ, ಫ್ಯಾನ್ಸಿ ಸೀರೆ ಬೇಕಂದ್ರೆ ಸೀಕ್ವೆನ್ಸ್ ಸ್ಯಾರೀಸ್ ನಮ್ದು ಟ್ರೆಂಡ್ ಅಲ್ಲಿ ಇರೋದು. ವಾವ್, ಅದು ಇದೆ. ಅದಲ್ದಲೆ ಕಾಟನ್ ಸೀರೆಗಳು. ಇದು ಯಾವ ತರ ಸೀರೆ ಅಂತೀರಿ? ಸುನ್ಗುಡಿ ಕಾಟನ್ ಅಂತ ಹೇಳಿ ಇದು. ಓಕೆ. ಬಾರ್ಡರ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಯೂಶಲಿ ಪೀಕಾಕ್, ಪ್ಯಾರೆಟ್ ಆ ತರ ಬರುತ್ತೆ ನೋಡಿ. ಕಾಂಬಿನೇಷನ್ ನೋಡಿ. ವಾವ್, ಕಾಂಬಿನೇಷನ್ ನೋಡಿ. ಇದು ಟಿಶ್ಯೂ ಸಿಲ್ಕ್. ಟಿಶ್ಯೂ ಸಿಲ್ಕ್ ನೌ ಇನ್ ಟ್ರೆಂಡ್. ಓ ವಾವ್. ಟಿಶ್ಯೂ ಸಿಲ್ಕ್. ಸೊ ಈ ತರ ಒಂದು ಕಾಟನ್ ಅಂತೀರಾ? ಓಕೆ, ಕಾಟನ್ ಇದೆ. ರೈಟ್. ಇದೆಲ್ಲ ಜಸ್ಟ್ $30 ಅಷ್ಟೇ ಕಾಟನ್ ಸ್ಯಾರಿ. ನೋಡಿ, ಇಲ್ಲಿರೋರೆಲ್ಲರೂ ಕೂಡ ಬನ್ನಿ. ಸೀರೆಗಳು ಸಿಗತ್ತೆ, ಕುರ್ತೀಸ್ ಸಿಗತ್ತೆ ನಿಮ್ಗೆ, ಅಂಡ್ ಡೆಕೋರೇಟಿವ್ ಒನ್ಸ್ ಇನ್ ವೈಲ್ ಎಲ್ಲಾನು ಕೂಡ ಶಾಪ್ ಮಾಡ್ಕೊಂಡು ಹೋಗ್ಬೋದು. ಮಕ್ಕಳ ಬಟ್ಟೆಗಳು, ಮಕ್ಕಳ ಬಟ್ಟೆನೂ ಇದೆಯಾ? ವಾವ್, ಕುರ್ತಾಸ್. ವೆರಿ ನೈಸ್. ನನ್ಗೆ ಇಷ್ಟ ಆಯ್ತು ಸಿಂಧು. ಒಳ್ಳೊಳ್ಳೆ ಕಾಂಬಿನೇಷನ್ ಇದೆ. ಇದು ಲೈಕ್ ನಾರ್ಮಲ್, ಜಸ್ಟ್ ಈಗ ಯಾರು ದೊಡ್ಡವ್ರು ಬಂದಿರ್ತಾರೆ, ರೈಟ್, ಅವರಿಗೆ ಕೊಡಬೇಕು ಅಂದ್ರೆ ರೆಗ್ಯುಲರ್ ವೇರ್ ಸ್ಯಾರೀಸ್.
ನೋಡಿ ಎಷ್ಟು ಕಲರ್ಫುಲ್ ಆಗಿದೆ. ಇಲ್ಲಿರೋರೆಲ್ಲರೂ ಕೂಡ ಉಪಯೋಗ ಮಾಡ್ಕೊಳ್ಳಿ, ಇವರಿಗೆ ಸಪೋರ್ಟ್ ಮಾಡಿ. ಇವರ ವಿಸಿಟಿಂಗ್ ಕಾರ್ಡು ಕೂಡ ಇದೆ. ನಾನು ಇದನ್ನ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಎಲ್ಲಾನು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಎಲ್ಲರೂ ಕೂಡ ಕಾಂಟ್ಯಾಕ್ಟ್ ಮಾಡಿ. ಸೊ ಆದಷ್ಟು ಇವ್ರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಐ ವಿಶ್ ಯು ಆಲ್ ದ ಬೆಸ್ಟ್ ಸಿಂಧು. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಸೊ ಒಟ್ಟಾರೆ ನಿಮ್ಮ ಜರ್ನಿ ತುಂಬಾ ಚೆನ್ನಾಗಿದೆ. ಸೊ ಇಲ್ಲಿರೋ ನಾನು ವೀಕ್ಷಕರಿಗೆ ನಾನು ಇಷ್ಟೇ ಕೇಳೋದು, ಇವರನ್ನ ನೀವು ಭೇಟಿ ಮಾಡಿ. ಇಲ್ಲಿ ನಿಮ್ಗೆಲ್ಲನೂ ಕೂಡ ಕೈಗೆಟುಕೋ ಬೆಲೆನಲ್ಲಿ ಎಲ್ಲ ಪದಾರ್ಥಗಳು ನೋಡಿ. ಹಬ್ಬ ಹರಿದಿನಗಳಲ್ಲಿ ನಿಮಗೆ ಏನು ರಿಟರ್ನ್ ಗಿಫ್ಟ್ಸ್ ಬೇಕೋ ಇವರು ನಿಮ್ಮ ಅಪೇಕ್ಷೆಗೆ ಆಧಾರಿತವಾಗೇನೆ ಇವರು ನಿಮ್ಮ ಮನಸ್ಸಿಗೆ ಇಚ್ಛೆ ಅಂತೇನೆ ಎಲ್ಲಾ ಪ್ರಾಡಕ್ಟ್ಸ್ ನು ಕೂಡ ತರ್ತಾರೆ. ಅಂಡ್ ಒಳ್ಳೆ ಕ್ವಾಲಿಟಿ ಆಗಿರತ್ತೆ, ಪ್ರೈಸ್ ಕೂಡ ಕಾಂಪಿಟೇಟಿವ್ ಆಗಿರುತ್ತೆ. ಇಲ್ಲಿರೋರ್ಗೆಲ್ಲರಿಗೂ ಕೂಡ ಒಂದು ಒಳ್ಳೆ ಅವಕಾಶ, ಸದ್ಬಳಕೆಯನ್ನ ಮಾಡ್ಕೊಳ್ಳಿ. ಸೊ ಆದಷ್ಟು ನಮ್ಮ ಮಹಿಳೆಗೆ ನೀವು ಸಾಥ್ ಕೊಡಬೇಕು, ನೀವು ಸಪೋರ್ಟ್ ಮಾಡ್ಬೇಕು. ಇಲ್ಲಿರೋ ಯುಎಸ್, ಇಲ್ಲಿ ಸುತ್ತಮುತ್ತಲು ಎಲ್ಲರೂ ಕೂಡ ಯಾರು ಇಚ್ಛೆ ಪಡ್ತಿರೋ ಅಮೆಝಾನ್ ಅಥವಾ ಇನ್ನೊಂದು ಪ್ಲಾಟ್ಫಾರ್ಮ್ ಇದ್ದೇ ಇರತ್ತೆ. ಸೊ ನೀವು ಕಂಪೇರ್ ಮಾಡಿದಾಗ ನಿಮಗೆ ಅನ್ಸುತ್ತೆ, ಸೊ ಇವ್ರು ಎಷ್ಟು ಸುಲಲಿತವಾಗಿ, ಎಷ್ಟು ಕೈಗೆಟ್ಕೋ ಬೆಲೆನಲ್ಲಿ ನಿಮ್ಗೆ ಪದಾರ್ಥಗಳನ್ನ ಡೆಲಿವರಿ ಕೂಡ ಮಾಡಿಸ್ತಾ ಇದ್ದಾರೆ. ಸೊ ಇಂತಹ ಸೌಕರ್ಯಗಳನ್ನ ಆದಷ್ಟು ಹೆಚ್ಚಿಗೆ ಉಪಯೋಗಿಸ್ಕೊಳ್ಳಿ. ಆದಷ್ಟು ಇವರಿಗೆ ನಾವು ಸಪೋರ್ಟ್ ಮಾಡಬೇಕು. ಇವರಿಗೆ ಸಪೋರ್ಟ್ ಮಾಡಿ ಅಂತ ನಾನು ಇಲ್ಲಿರೋ ಎಲ್ಲ ವೀಕ್ಷಕರಿಗೂ ಕೇಳ್ಕೊತೇನೆ. ಅಂಡ್ ನಮ್ಮ ಇಂಡಿಯನ್ ವೀಕ್ಷಕರು ನೋಡಿ, ನಮ್ಮ ಕನ್ನಡ ಮಹಿಳೆ ಎಷ್ಟು ಸಾಧನೆಯನ್ನ ಮಾಡ್ತಾ ಇದ್ದಾರೆ. ನೀವೊಂದು ಅಲ್ಲಿಂದನೇ ಅಪ್ರಿಶಿಯೇಟ್ ಮಾಡಿ. ಸೊ ನಾವು ಮಾಡಿರೋ ವಿಡಿಯೋ ಕೂಡ ಸಾರ್ಥಕ ಆಗತ್ತೆ. ಸೊ ಫೈನಲಿ ಶಾಪರ್ ಸಂತೆ ಕನಸು, ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸಿಂಧು? It definitely is a dream, and will be our baby anta helbodu. Wow. I definitely want to explore more options idrinda. Right. ನೋಡೋಣಂತೆ ಯಾವ ರೀತಿ ತಗೊಂಡು ಹೋಗುತ್ತೆ ಮುಂದಕ್ಕೆ ಅಂತ. ಖಂಡಿತ ಮುಂದೆ ಎವಾಲ್ವ್ ಆಗ್ಬೇಕು ಪ್ರತಿಯೊಂದೂನು. ಸೊ ಖುಷಿ ಅನ್ಸುತ್ತೆ. ಸಪೋರ್ಟ್ ನನ್ಗೂ ಒಂಥರ ಸಪೋರ್ಟ್, ಮತ್ತೆ ಅಲ್ಲಿಯವ್ರಿಗೂ ಒಂಥರ ರೈಟ್. ನೀವು ಎರಡು ತರದಲ್ಲಿ ನೀವು ಉಪಯೋಗವನ್ನ ಮಾಡ್ಕೊಡ್ತಿದ್ದೀರಿ. ಅಲ್ಲಿರೋ ಮಹಿಳೆಗೂ ಕೂಡ ನೀವು ಸಾಥಾಗಿದ್ದೀರಿ, ಇಲ್ಲಿರೋರ್ಗೂ ಕೂಡ ನೀವು ಒಂದು ಒಂಥರ ಉಪಯುಕ್ತವಾಗಿ ಮಾಡ್ತಾ ಇರುವಂತಹ ಒಂದು ಕೆಲಸ. ಲಾಟ್ ಆಫ್ ಟೈಮ್ಸ್ ಇವಾಗ ನಾವೇ ಈಗ ಹೊರಗಡೆ ನೋಡಿದಾಗ, ಈಗ ಕಾಂಜೀವರಂ ಸೀರೆಗೂನು ನಮ್ಗೆ ಬೇರೆ ಗುಜರಾತ್ ಅಲ್ಲಿ ಇರೋ ಸೀರೆಗೂನು ನಮ್ಗೆ ಡಿಫ್ರೆನ್ಸ್ ಅನ್ಸುತ್ತೆ. ಸೊ ಸೌತ್ ಇಂಡಿಯಾದಲ್ಲಿ ಮತ್ತೆ ಇದ್ರಲ್ಲಿನ, ಸೊ ಆ ರೀತಿ ಒಂದು ಪ್ರತಿಯೊಂದೂನು ಇರ್ಬೇಕು ನನ್ ಇದ್ರಲ್ಲಿ ಅಂತ ಅಂದ್ಬಿಟ್ಟು. ಸೊ ಇಟ್ ಈಸ್ ಲೈಕ್ ಒನ್ ಶಾಪ್ ಸ್ಟಾಪ್ ಆಗ್ಬೇಕು. ಸೊ ಡೆಫಿನೆಟ್ಲಿ ಚಾಲೆಂಜಸ್ ಇದೆ, ಸ್ಟ್ರಗಲ್ಸ್ ಇದೆ, ಬಟ್ ಹಾಗೇನೆ ಒಂಥರ ಖುಷಿನೂ ಇದೆ, ಸಮಾಧಾನನೂ ಇದೆ. ಯಾವುದೇ ಕೆಲಸನ ಖುಷಿಯಾಗಿ ನಗ್ನಗ್ತಾ ಮಾಡಿದ್ರೆ ಯಾವುದು ತೊಂದರೆ ದುಃಖಗಳೆಲ್ಲವೂ ಕೂಡ ಮರೆಮಾಚುತ್ತೆ ಅಂತ. ಎಲ್ಲಾ ಒಂದು ಇವನ್ ಪ್ರೊಫೆಷನಲ್ ಇದ್ರಲ್ಲೂ ನಮ್ಗೆ ಚಾಲೆಂಜಸ್ ಇದ್ದೇ ಇದೆ. ಹಂಗಂತ ಕ್ವಿಟ್ ಮಾಡ್ತೀವ? ಇಲ್ಲ. ಸೊ ಇದ್ರಲ್ಲೂ ಹಾಗೆ ಫೈನಾನ್ಷಿಯಲ್ ಲಾಸ್ ಬರುತ್ತೆ, ಕ್ವಿಟ್ ಮಾಡಬಾರ್ದು, ಮುಂದುವರ್ಸ್ಕೊಂಡು ಹೋಗೋಣ, ನೋಡೋಣ ಎಲ್ಲಿ ವೇರ್ ಇಟ್ ಲೀಡರ್ಸ್ ಅಂತ ನೋಡ್ಬೇಕಾಗಿದೆ. ಖಂಡಿತ ಅಮ್ಮ. ಸೊ ನಾನು ಎಲ್ಲ ಸಾಧಕರಿಗೂ ಕೊನೆಯದಾಗಿ ಒಂದು ಪ್ರಶ್ನೆ ಕೇಳ್ತಾನೆ. ನಿಮ್ಮ ಈ ಸಂದರ್ಶನ ವೈಯಕ್ತಿಕವಾಗಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ? ನಾನ್ ಮೊದಲಿಗೆ ಹೇಳ್ದಂಗೆ ಅಶ್ವಿನಿ ಅವರೇ, ಇದೊಂದು ಇನಿಷಿಯೇಟಿವ್ ಇಸ್ ರಿಯಲಿ ಗುಡ್. ನಾನ್ ಇವಾಗ ಎಷ್ಟು ನನ್ಗೆ ಅನ್ಸುತ್ತೆ, ಲೈಕ್ ಈಗ ವಿಮೆನ್ ಇದನ್ನ ಸಪೋರ್ಟ್ ಮಾಡ್ಬೇಕು ಅಂತ ನೀವು ತುಂಬಾ ಹೆಮ್ಮೆ ಅನ್ಸ್ಬೇಕು ನಿಮ್ಗೂ. ಯಾಕೆಂದ್ರೆ ಈ ತರ ಒಂದು ಸಾಧಕರನ್ನ ಗುರ್ತಿಸಿ ನೀವು ಪರಿಚಯ ಮಾಡ್ಕೊಂಡು, ಇದು ಬಹುಶಃ ನಮ್ದು ನಿಮ್ದು ಮೊದಲನೇ ಭೇಟಿ. ಯು ಹ್ಯಾವ್ ಟ್ರಾವೆಲ್ಡ್ ಸೋ ಫಾರ್, ಅಂಡ್ ದೆನ್ ಈ ತರ ಒಂದು ನಮ್ಮನೆಗೆ ಬಂದು ನಮ್ಮ ಸಂದರ್ಶನ ಮಾಡಿ ನಮಗ್ ಹೆಲ್ಪ್ ಮಾಡಿ ಈ ತರ ಒಂದು ಪ್ರೋಗ್ರಾಮ್ ಮಾಡ್ಬೇಕು ಅಂತಂದ್ರೆ ರಿಯಲಿ ಅಪ್ರಿಶಿಯೇಟ್. ಥ್ಯಾಂಕ್ ಯು ಸೋ ಮಚ್, ಅಂಡ್ ಗುಡ್ ಲಕ್ ಫಾರ್ ದಿಸ್ ಜರ್ನಿ. ಡೆಫಿನೆಟ್ಲಿ ಸಪೋರ್ಟ್ ಮಾಡ್ತೀವಿ. ವೀಕ್ಷಕರಿಗೆಲ್ರಿಗೂನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನೆಲ್ಗೆ. ಲೆಟ್ ಅಸ್ ಗ್ರೋ ಟುಗೆದರ್. ಥ್ಯಾಂಕ್ ಯು. ನಿಮ್ಗೂ ಕೂಡ ನಾನು ಭಗವಂತನಲ್ಲಿ ಆಶಿಸ್ತೇನೆ, ಪ್ರಾರ್ಥಿಸ್ತೇನೆ, ವಿಘ್ನ ವಿನಾಶಕ ಗಣಪತಿ ನಿಮ್ಗೆ ಯಾವಾಗ್ಲೂ ಸುರಕ್ಷಿತವಾಗಿ ನಿಮ್ಮ ಬಿಸ್ನೆಸ್ಸಿನ ಪಯಣ ಸಾಗರದಂತೆ ಹರಿತಾ ಹೋಗ್ಲಿ, ನಿಮ್ಮಲ್ಲಿ ಯಶಸ್ಸು ಖಂಡಿತ ಪ್ರಾಪ್ತಿಯಾಗ್ಲಿ ಅಂತ ಕೇಳ್ಕೊತೇನೆ. ಐ ವಿಶ್ ಯು ಆಲ್ ದ ಬೆಸ್ಟ್ ಸಿಂಧು. ಥ್ಯಾಂಕ್ ಯು.